ಮತ್ತು ನಮ್ಮ ಗುರುಗಳೆಲ್ಲ ಒಂದು 3-4 ಜನ ಸೇರ್ಕೊಂಡು ನನ್ನ ಪಾಠಕ್ಕೆ ಬಂದರು. ಅದು ನನಗೊಂಥರ ಹೆಮ್ಮೆ ಅನ್ನಿಸ್ತು. ಬಸವಣ್ಣವ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ ಮೇಲೆ, ಸೊ ಅವರ ಬೇಸು, ಅವರ ಹಿಸ್ಟ್ರಿ, ಆಮೇಲೆ 12ನೇ ಶತಮಾನದ ಸ್ವಲ್ಪ ದೀರ್ಘವಾಗಿ ನಾನು ಅಭ್ಯಾಸ ಮಾಡಿದ ಮೇಲೆ ಇವರು ಮಾಡಿದ್ದು ಏನು ತಪ್ಪಿಲ್ಲ, ಇದು ಇದೇ ಕರೆಕ್ಟು, ನಾವು ಹೀಗೆ ಇರಬೇಕು, ಮೊದಲು ಜಾತಿ ಎಲ್ಲ ಪಕ್ಕದಲ್ಲಿಟ್ಟು ಮಾನವರಾಗಬೇಕು ಫಸ್ಟು ಅಂತ ಒಂದು ಪರಿಕಲ್ಪನೆ ದೃಢವಾಗಿ ನನ್ನ ಮನಸ್ಸಲ್ಲಿ ಬಂತು. ಅದೇ ನನ್ನ ಸಂಕಲ್ಪ. ಮಾಲ್ಡೀವ್ಸ್ನಲ್ಲಿ ಧರ್ಮವೇ ಇಲ್ಲ, ಅಲ್ಲಿ ಬರೀ ಒಂದೇ ಧರ್ಮ, ಅವ್ರ ಧರ್ಮ ಅಂತ ಇಸ್ಲಾಂ ಧರ್ಮ. ಸೊ ಇಸ್ಲಾಂನಲ್ಲೂ ನಾನು ಸ್ವಲ್ಪ ಕೆಲವು ದಿನಗಳ ಕಾಲ ಕುರಾನ್ ಅಭ್ಯಾಸ ಮಾಡಿದೆ. ನೀನು ಇಲ್ಲಿ ಬಂದಿದ್ದೀಯಾ, ನೀನು ನಮ್ಮ ಆಗಬೇಕು ಅಂದರೆ ನೀನು ಕುರಾನ್ ಓದಲೇಬೇಕು, ನೀನು ಮಸೀದಿಗೆ ಬರಲೇಬೇಕು, ಮೂರು ಕಾಲ ನಮಾಜ್ ಮಾಡಲೇಬೇಕು, ಆವಾಗಲೇ ನೀನು ಮನುಷ್ಯನಾಗ್ತೀಯ, ಇಲ್ಲದ್ರೆ ನೀನು ಮನುಷ್ಯನೇ ಆಗೋದಿಲ್ಲ, ನೀನು ಸ್ವರ್ಗಕ್ಕೆ ಹೋಗೋಲ್ಲ, ಸತ್ರು ಎಲ್ಲೂ ಹೋಗೋದಿಲ್ಲ, ಅಲ್ಲಿ ಇಲ್ಲೇ ಇರ್ತೀಯ ಆಮೇಲೆ ಅಂತ ಅಷ್ಟೊಂದು ವಿಷಯಗಳನ್ನು ನಮ್ಗೆ ತಿಳ್ಕೊಂಡೆ ಸಮಾಜದಲ್ಲಾಗ. ನಾನು ಇಸ್ಲಾಂನ 5 ಬೇಸಿಕ್ ಪಿಲ್ಲರ್ಸ್ ಆಫ್ ಇಸ್ಲಾಮು ಕಲ್ತ್ಕೊಂಡೆ. ಆಮೇಲೆ ಯಾವ ಮಟ್ಟಕ್ಕೆ ಹೋದೆ ಅಂದರೆ ಅವರ ಒಂದು ಕುರಾನ್ ರಿಸೈಟೇಷನ್ ಕಾಂಪಿಟೇಷನ್ಗೆ ಜಡ್ಜ್ ಆಗೋವಷ್ಟು ಪರಿಸ್ಥಿತಿಗೆ ಬಂದಿದ್ದೆ ನಾನು. ಮೊದಲೇದವರು ವಿಶ್ ಮಾಡಿದವರು ಯಾರು ನಿಮಗೆ? ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು. ಪ್ರೇಮಲೋಕ ಇಂಟರ್ನ್ಯಾಷನಲ್ ಆ್ಯಕ್ಟಿವಿಟೀಸ್ ಏನು ಬಾಲಿಯಲ್ಲಿ, ಅಪಾರ್ಟ್ ಫ್ರಮ್ ಆಲ್ ಯುವರ್ ಅಕಾಡೆಮಿಕ್ ಆ್ಯಕ್ಟಿವಿಟೀಸ್? ಪ್ರೇಮಲೋಕ ಇಂಟರ್ನ್ಯಾಷನಲ್ ಏನು ಮಾಡುತ್ತೆ ಅಂತಂದರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಒಟ್ಟುಗೂಡಿಸುತ್ತೆ. ಇಂಡೋನೇಷ್ಯಾದ ಬೇಸಿಕ್ ಫಿಲಾಸಫಿ ಬಂದ್ಬಿಟ್ಟು ಪಂಚಶೀಲ. ಈ ಬಾಲಿಯ ಪಂಚಶೀಲಗಳು ಇಟ್ ಈಸ್ ಅ ಫೌಂಡೇಶನ್ ಪ್ರಿನ್ಸಿಪಲ್ ಟು ದಿಸ್ ಕಂಟ್ರಿ. ನಾನು ನಿಮ್ಮ ಬಾಲಿಯಲ್ಲಿ ಜರ್ನಿ ಮಾಡ್ತಾ ಇರಬೇಕಾದಾಗ ಗೈಡಿಗೆ ಕೇಳಿದೆ, ಇಲ್ಲಿ ಹಿಂದೂ ಮುಸ್ಲಿಂ ಕ್ಲಾಶಸ್ ಆಗಲ್ಲೇನೋ ಅಂತ. ನಮಗೆ ಅಷ್ಟು ಪುರ್ಸೊತ್ತಿಲ್ಲ ಅಂತ ಹೇಳಿದ್ರು. ವಿ ಹ್ಯಾವ್ ನೋ ಟೈಮ್ ಟು ಫೈಟ್. ಆತ್ಮೀಯರೇ ನಮಸ್ಕಾರ. ಶರಣಾರ್ಥಿ. ಮಾಗಿದ ಮಾತನಾಡುವ ಮನಸ್ಸುಗಳು ಲೋಕದ ತುಂಬ ಹರಡಿರುತ್ತವೆ. ಈ ಹಿನ್ನೆಲೆಯಲ್ಲಿ ಗುರೂಜಿ ಡಾಕ್ಟರ್ ರಮೇಶ್ ಶಾಸ್ತ್ರೀಜಿ ಬೆಂಗಳೂರಿನ ಮೂಲದವರಾದರೂ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ ಎನ್ನುವಂತೆ ಬೆಂಗಳೂರಿನಿಂದ ಇಂಡೋನೇಷ್ಯಾದ ಬಾಲಿಯಲ್ಲಿ ಒಂದು ವಿಶ್ವವಿದ್ಯಾಲಯದ ಚಾನ್ಸ್ಲರ್ ಆಗಿ, ಬಾಲಿ ಭಾರತ ಸಂಬಂಧದ ರಾಯಭಾರಿಗಳಾಗಿ, ಬಾಲಿ ಸಾಂಸ್ಕೃತಿಕ ಲೋಕದ ವಕ್ತಾರರಾಗಿ, ಪ್ರೇಮಲೋಕ ಇಂಟರ್ನ್ಯಾಷನಲ್ ಎನ್ನುವ ಸಂಸ್ಥೆಯ ಮೂಲಕ ಅನೇಕ ಬಾಲಿಯ ಹಿಂದುತ್ವ, ಬಾಲಿಯ ರಾಷ್ಟ್ರೀಯತೆ, ಹೀಗೆ ಎಲ್ಲ ಆಯಾಮಗಳಲ್ಲಿ ಕೆಲಸ ಮಾಡ್ತಾ ಇರುವಂಥ ಗುರೂಜಿ ಅವರು ಸಂಸಾರಿಗಳಾಗಿದ್ದರೂ ಕೂಡ ಯಾಕೆ ಗುರೂಜಿ ಅಂತ ಕರೆಯಲ್ಪಡ್ತಾರೆ, ಗೌರವಿಸಲ್ಪಡ್ತಾರೆ ಅಂದರೆ ಅವರಲ್ಲಿರುವ ಮಾನವೀಯ ಮೌಲ್ಯಗಳ ಪ್ರತಿಪಾದನೆ. ಅಂತಹ ಒಬ್ಬ ವಿಭಿನ್ನವಾದ ಅನಿವಾಸಿ ಭಾರತೀಯರು, ಅನಿವಾಸಿ ಕನ್ನಡಿಗರನ್ನ ನಾನಿವತ್ತು ವಚನ ವಾಹಿನಿಯ ಪರವಾಗಿ ಸ್ವಾಗತಿಸ್ತೇನೆ. ನಮಸ್ಕಾರ. ಶರಣಾರ್ಥಿ. ನಮಸ್ಕಾರ. ಶಾಸ್ತ್ರೀಜಿಯವರೇ, ತಾವು ಬಾಲಿಯ ಪಯಣದಲ್ಲಿ ನಿಮ್ಗಲ್ಲಿರುವಂಥ ವ್ಯಾಪಕವಾಗಿರುವಂಥ ಕಾಂಟ್ಯಾಕ್ಟ್ಸ್, ಆ ಸಂಸ್ಕೃತಿಯ ಒಂದು ಹರಡುವಿಕೆಯನ್ನು ನಾವು ನೋಡಿದ್ವಿ. ಮುಖ್ಯವಾಗಿ ನೀವು ಬೆಂಗಳೂರಿನಲ್ಲಿ ಹುಟ್ಟಿದ್ರಿ, ಇಲ್ಲಿಂದ ಶಿಕ್ಷಣ ಪಡೆದ್ರಿ. ಆದರೆ ವಿತ್ ಸೋ ಮೆನಿ ಯುನಿಕ್ ಡಿಗ್ರೀಸ್ ಆ್ಯಂಡ್ ಕ್ವಾಲಿಫಿಕೇಷನ್ಸ್. ನಿಮ್ಮನ್ನು ಏನಂತ ಕರಿಬೇಕು? ಇಂಜಿನಿಯರ್ ಅಂತ ಕರಿಬೇಕು, ಸೈಕಾಲಜಿ ಓದಿರೋದ್ರಿಂದ ಮನೋಶಾಸ್ತ್ರಜ್ಞ ಅಂತ ಕರಿಬೇಕು, ಸಂಸ್ಕೃತ ಓದಿದಿರಿ, ಇಂಗ್ಲೀಷ್ ಸಾಹಿತ್ಯ, ಹೀಗೆ ವೈವಿಧ್ಯಮಯ ಆಯಾಮಗಳಿಂದ ನೀವೀಗೆ ನಮ್ಮಲ್ಲಿ ಜಂಗಮ ಸ್ವರೂಪಿಗಳಾಗಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ, ಒಂದು ವಿಷಯದಿಂದ ಮತ್ತೊಂದು ವಿಷಯಕ್ಕೆ ಜಂಪ್ ಆಗೋ ಆತ್ಮವಿಶ್ವಾಸ ಮತ್ತು ಧೈರ್ಯ ಇದೆಲ್ಲ, ಇದು ಹೇಗೆ ಸಾಧ್ಯ ಆಯಿತು ಮತ್ತು ಇದಕ್ಕೆ ಕಾರಣ ಏನು? ಮುಖ್ಯವಾಗಿ ಈ ವಾಹಿನಿಗೆ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಾ, ಗುರು ಹಿರಿಯರಿಗೆ, ಶರಣಾರ್ಥಿಗಳಿಗೆಲ್ಲರಿಗೂ ನನ್ನ ಮನಸ್ಪೂರ್ವಕ ಅಭಿವಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತೇನೆ. ಪ್ರಥಮವಾಗಿ ಆ್ಯಪಲ್ ಸಿದ್ದಿಪುರ್ವಿ ಅವರು ಬಹಳ ದಿನಗಳ ಮೂಲಕ ಅವರನ್ನು ಬಾಲಿನಲ್ಲಿ ಕಂಡಿದ್ದು, ಮತ್ತು ಈಗ ಬೆಂಗಳೂರಿನಲ್ಲಿ ನೋಡ್ತಾ ಇರೋದು ಭಾಳ ಸಂತೋಷವಾಗಿದೆ. ಸ್ನೇಹಿತರೆ, 35 ವರ್ಷಗಳ ನಂತರ ಭಾರತಕ್ಕೆ ಬಂದು ಮತ್ತೆ ಇಲ್ಲಿನ ಕನ್ನಡದ ಮಾತಾಡೋದು ನಿಜವಾಗ್ಲೂ ಒಂದು ಚಾಲೆಂಜ್ ಆಗಿದೆ ಇವತ್ತು ನನಗೆ. ನಾನು ಮೊನ್ನೆ ಒಂದು ಸಭೆಯಲ್ಲಿ ಕೂಡ ಅದನ್ನು ಹೇಳಿದೆ. ದಯವಿಟ್ಟು ತಮಗೂ ಕೂಡ ಏನಾದರೂ ನನ್ನ ಕನ್ನಡದಲ್ಲಿ
ಭಾಷಾಂತರದಲ್ಲಿ ವ್ಯತ್ಯಾಸ ಇದೆ, ದಯವಿಟ್ಟು ಕ್ಷಮಿಸಿ. ಇಂಗ್ಲೀಷ್ನಲ್ಲಾದರೆ ಲೀಲಾಜವಾರವಾಗಿ ಮಾತಾಡ್ತೀನಿ, ಬಟ್ ಕನ್ನಡ ಸ್ವಲ್ಪ ಇಟ್ಸ್ ಅ ಚಾಲೆಂಜಿಂಗ್ ಸಬ್ಜೆಕ್ಟ್. ಬಟ್ ನಾನು ಕೂಟು ಕನ್ನಡಿಗ ಆದರೂ ಸಹ ನನಗೆ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ನನ್ನ ಕನ್ನಡದ ಹೆಮ್ಮೆಯ ಪುತ್ರ. ಹಾಗೂ ನನಗೂ ಈ ಸಿದ್ಧಗಂಗಾ ಮಠಕ್ಕೂ ವೀರಶೈವ ಧರ್ಮಕ್ಕೂ ತಾವು ಮೊದಲೇ ಹೇಳಿದರು ಎತ್ತ ಮಾಮರ ಎತ್ತನ ಕೋಗಿಲೆ ಅಂತ. ಹಾಗೆ ನನಗೂ ಬಹಳ ವರ್ಷಗಳಿಂದ, ಎಳೆಯ ವಯಸ್ಸಲ್ಲೇ ಸುಮಾರು ಒಂದು 12 ವರ್ಷಗಳಿಂದ ಸಿದ್ಧಗಂಗಾ ಮಠದ ಸಿದ್ಧಗಂಗಾ ಸ್ವಾಮಿಗಳಿಂದ ಬಹಳ ಹತ್ತಿರವಾದ ನಂಟು. ಯಾಕೆಂದರೆ ನಾನು ಆಟ ಆಡುತ್ತಾ ಅವ್ರನ್ನ ಆವಾಗ ಪ್ರತಿ ವರ್ಷಕ್ಕೊಮ್ಮೆನೇ ನೋಡ್ತಾ ಇದ್ದೆ. ಆದರೆ ಪ್ರತಿ ವರ್ಷ ಸೆಕೆಂಡ್ ಬರುವಾಗಲ್ಲ ಅವರು ನಮ್ಮನ್ನು ಜ್ಞಾಪಿಸಿ, ಏನಪ್ಪ ಶಾಸ್ತ್ರಿ ಹೇಗಿದ್ದೀಯಾ, ಯಾವಾಗ ಬರ್ತೀಯ ಮಠಕ್ಕೆ ಅಂತ ಕೇಳಿ ಆಸೆ ಮಾಡ್ತಾಯಿದ್ರು. ನನಗೆ ಇನ್ನೂ ಬಾಲಕ, ಅಂಥದ್ದು ಒಂದು ಮನಸ್ಸನ್ನು ನಾನೊಂದು ಪಂಡಿತ ಆಗಬೇಕು, ನಾಳೆ ಸಿದ್ಧಗಂಗಾ ಮಠಕ್ಕೆ ಹೋಗಬೇಕು, ನಾನು ವೇದ ಪಾರಂಗತಮನಾಗಬೇಕು ಅಂತ ಒಂದು ಆಸೆ ನನ್ನ ಇರಲೇ ಇಲ್ಲ. ಎಲ್ಲರ ಹಾಗೆ ನಾನು ಒಂದು ಸಾಧಾರಣ ಬಾಲಕನಾಗೇ ಇದ್ದೆ. ಬಟ್ ಎಲ್ಲೋ ನಮ್ಮ ಗುರು ಹಿರಿಯರು, ನಮ್ಮ ಕನ್ನಡದ ಮೇಷ್ಟ್ರು, ಆಗ ನಮ್ಮ ಶಾಲಾ ಮತ್ತು ನಮ್ಮ ಕಾಲೇಜ್ ಎಲ್ಲ ಪರಿಸರದ ಅನುಗುಣವಾಗಿ ನನಗೆ ಈ 12ನೇ ಶತಮಾನದ ಚಿಂತಕರ ಅರಿವಾಯಿತು. ಸುಮಾರು ಪದವಿ ಪೂರ್ವಕವಾಗೇ ಇದು ಒಂದು ಆತ್ಮದಲ್ಲೇ ಇತ್ತು. ಹಾಗೆ ನಾನು ಬ್ರಾಹ್ಮಣ ಪರಂಪರೆ, ವೈದಿಕ ಪರಂಪರೆಯವನು. ಆದ್ದರಿಂದ ನಮ್ಮಲ್ಲಿ ಎಲ್ಲರಿಗೂ ಇದ್ದು ಹಾಗೆ ನನಗೂ ಒಂದು ಸ್ಟ್ಯಾಗ್ನೆನ್ಸಿ ಇತ್ತು. ಅದನ್ನು ಹೊರಬರಲು ನನಗೆ ಸಾಧ್ಯವಿರಲಿಲ್ಲ. ಬಸವಣ್ಣವರ ಸಾಹಿತ್ಯ ಓದಿದ ಮೇಲೆ, ವಚನಗಳನ್ನು ಓದಿದ ಮೇಲೆ ಮುಖ್ಯವಾಗಿ ಒಂದು ವಚನ ನನ್ನ ಮನಸ್ಸಿಗೆ ಬಹಳ ತಟ್ಟಿತ್ತು. ಮನೆಯೊಳಗೇನಿಲ್ಲ ಅನ್ನೋ ಒಂದು ವಚನ, ಅದು ಬಹಳ ತಟ್ಟಿತ್ತು. ಆಮೇಲೆ ಮತ್ತೊಂದು ಹರಿವ ನೀರು ಕುಡಿಯುವ ತೀರ್ಥ ಅಂತ ಹೇಳಿದ್ರು. ಆ ಒಂದು ವಚನ ಬಹಳ ಯೋಚನೆ ಮಾಡಿಬಿಟ್ಟು, ಹರಿವ ನೀರು ಕುಡಿಯುವ ತೀರ್ಥ, ನಿಂತ ನೀರು ಕೊಳೆತು ನಾರುವುದು ಅಂತ ಹೇಳಿಬಿಟ್ಟಿದ್ರು ಅವರು. ಸೊ ಆವಾಗ ನಾನು ಬಹಳ ಯೋಚನೆ ಮಾಡಿದೆ. ಅಂದರೆ ನಮ್ಮಲ್ಲಿರುವ ಈ ಜ್ಞಾನ, ನಾಲೆಜು ಎಲ್ಲವೂ ಸುಮ್ಮನೆ ನಮ್ಮ ಒಂದು ಬಾಕ್ಸ್ ಒಳಗಡೆ ಮಾತ್ರ ಇದ್ದೀವಿ ಅಂತ. ಅವತ್ತಿಂದ ನನಗೆ ಆಟೋಮೆಟಿಕ್ಕಾಗಿ ಕ್ರಿಟಿಕಲ್ ಥಿಂಕಿಂಗ್ ಸ್ಕಿಲ್ಸ್ ಓಪನ್ ಆಯಿತು. ವೆನ್, ವೈ, ವಾಟ್, ಹೂ, ಹೌ ಅನ್ನೊಂದು ಸ್ವಂತವಾಗಿ ಒಂದು ಕ್ರಿಟಿಕಲ್ ಥಿಂಕಿಂಗ್ ಸ್ಕಿಲ್ಸ್ ತಾನಾಗೆ ಉತ್ಪತ್ತಿ ಆಯಿತು. ಅದಕ್ಕೆ ಕಾರಣ ಅಂದರೆ ಬಸವಣ್ಣವರ ವಚನಗಳು ಮಾತ್ರವೇ. ಅದು ನಾನು ಯಾರಿಗೂ ಹೇಳ್ಕೊಂಡಿರಲಿಲ್ಲ, ಬಹಳ ವರ್ಷ ನನ್ನ ಮನಸ್ಸಲ್ಲೇ ಇತ್ತು. ಸೊ ಅದೊಂದು ಅಗ್ನಿ ಪರ್ವತದಂತೆ ಒಳಗೆ ಹುಕ್ತಾ ಇತ್ತು. ಯಾವುದೋ ಒಂದು ಕಾರಣದಲ್ಲಿ ಯಾರೋ ಒಬ್ಬರದ್ದು ತಟ್ಟಿ ಓಪನ್ ಮಾಡಿದ ಕೂಡಲೇ ಸ್ವಲ್ಪ ನಂಗೆ ಭಾಳ ಸಂತೋಷ ಆಯಿತು. ಈಗ ನೀವು ಒಂದು ಕೇಳಿದ ಮುಖ್ಯವಾದ ಪ್ರಶ್ನೆಗೆ ನಾನು ಉತ್ತರ ಹೇಳಬೇಕೀಗ. ಎಸ್, ಭಾಗಶಃ ನಾನು ಎಲ್ಲ ತನ್ನ ಮಕ್ಕಳ ತಂದೆ ತಾಯಿಗಳ ಆಸೆ ಅಂತ, ನನ್ನ ಮಗ ಇಂಜಿನಿಯರ್ ಆಗಬೇಕು, ಇಂಜಿನಿಯರಿಂಗ್ ಓದಬೇಕು, ನಮ್ಮ ಅಪ್ಪನಿಗೆ ಆಸೆ ಇತ್ತು. ನಮ್ಮ ಅಮ್ಮನಿಗೆ ನನ್ನ ಮಗ ಡಾಕ್ಟ್ರ್ ಆಗಿಬಿಡ್ಬೇಕು ಅಂತ ಆಸೆ ಇತ್ತು. ಬಟ್ ಹಾಗೆ ನನ್ನ ಮನಸ್ಸಿನಲ್ಲಿ ಯಾವ ಆಸೆಯೂ ಇರಲಿಲ್ಲ. ನಾನು ಏನಾಗಬೇಕು ಅಂತ ನಿಜವಾಗ್ಲೂ ಹೇಳಬೇಕು ಅಂತ ನನಗೇನಾಗಬೇಕು ನನಗೆ ಯಾವ ಆಲೋಚನೆ ಇರಲಿಲ್ಲ. ಐ ಜಸ್ಟ್ ಫಾಲೋ ದ ವೇವ್ ಥರ ಹೋಗ್ತಾ ಇದ್ದೆ. ಬಟ್ ಹೋಗ್ತಾ 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 ಏನೇ ಓದಿದ್ರೂ ಇದು ಕಡಿಮೆ ಅಂತ ಅನ್ನಿಸ್ತಾ ಇತ್ತು. ಸೊ ನಾನು ಡಿಪ್ಲೊಮೊ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದೆ. ಆಮೇಲೆ ಸ್ವಲ್ಪ ಏರೋನಾಟಿಕಲ್ ಇಂಜಿನಿಯರಿಂಗ್ ಕಡೆ ಹೋದೆ. ಆಮೇಲೆ ಬಸ್ ಬಾರು, ಎಲೆಕ್ಟ್ರಿಕಲ್ ಪ್ಯಾನೆಲ್ಸು, ಡಯಾಗ್ರಾಮ್ಸು, ಇಂಥದ್ದು ಬಹಳ ಟೆಕ್ನಿಕಲಿ ಐ ವಾಸ್ ಸ್ಟ್ರಾಂಗ್. ಫೈನಲಾಗಿ AEG ಇಂಜಿನಿಯರಿಂಗ್ ಅಂತ ಒಂದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ನಮ್ಮ ಈಗಿನ NGF ಅಂತ ಏನಿದೆ, ಅದನ್ನ ಪೇರೆಂಟ್ ಕಂಪನಿ ಅಥವಾ ಮದರ್ ಕಂಪ್ನಿ ಫ್ರಮ್ ಅಬ್ರಾಡ್, ಜರ್ಮನ್ದು AEG, ಇಂಗ್ಲೀಷ್ ಎಲೆಕ್ಟ್ರಿಕ್ ಕಂಪನಿ. ಅಲ್ಲಿನ ಬಸ್ ಬಾರ್ಸು, ಪ್ಯಾನೆಲ್ ಡಯಾಗ್ರಾಮ್ಸು, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸಂಶೋಧನೆಯ ಡಿಪಾರ್ಟ್ಮೆಂಟ್ ಇದ್ದೆ. ಆಮೇಲೆ NGF ಸ್ವಲ್ಪ ದಿವಸ ಪಬ್ಲಿಕ್ ಸೆಕ್ಟರ್ ವರ್ಕ್ ಮಾಡುವಾಗ ಏನು ಬರೋದು, ಕುಡಿಯೋದು, ಕೆಲಸ ಮಾಡುವುದು 10 ನಿಮಿಷ, ನಡೆದಾಡೋದು ಅರ್ಧ ಗಂಟೆ. ಮತ್ತು ನನಗನ್ನಿಸ್ತು ಬೇಗ ದಿನ ತಲ್ತಾ ಹೋಗ್ತಾ ಇತ್ತು. ಅದರಿಂದ ನಾನು ಅಂದ್ಕೊಂಡೆ ಟೈಮ್ ಖಂಡಿತವಾಗಿ ಪದ ಕೊಟ್ಟೆ ಸಂತೋಷ. ಬಹಳ ನನ್ನ ಸಮಯ ನಾನು ವ್ಯರ್ಥ ಮಾಡ್ಕೊತಾ ಇದ್ದೇನೆ ಅಂತ ಇತ್ತು. ನಮ್ಮ ಮನೆಯವ್ರು ಭಾಳ ಸಂತೋಷವಾಗಿತ್ತು. ಏನೋ ಒಂದು ಗಾಡಿ ಬರುತ್ತೆ, ಕರ್ಕೊಂಡು ಹೋಗ್ತಾರೆ, ತಿಂಗಳಿಗೆ ಸಂಬಳ ಕೊಡ್ತಾರೆ, ಇವೆಲ್ಲ ಬಹಳ ಸೊಗಸಾಗಿದೆ, ನನ್ನ ಮಗ ಒಳ್ಳೆ ಪೋಸ್ಟಲ್ಲಿದೆ ಅಂತ ಒಂದು ಉತ್ಸಾಹ ಅವ್ರಿಗಲ್ಲಿತ್ತು. ಬಟ್ ನನಗೆ ಏನೋ ಕಡಿಮೆ ಆಗ್ತಾಯಿದೆ. ನನ್ನ ಒಂದು ಉತ್ಸಾಹ ಇಲ್ಲಿಗೆ ಸ್ಟಾಪ್ ಆಗಬಾರ್ದು ಅಂತ ನಾನು ಅದನ್ನು ಹೊರಗೆ ಬಂದೆ. ಏರೋನಾಟಿಕಲ್ ಇಂಜಿನಿಯರಿಂಗಿಂದ ನಾನು ನಮ್ಮ ಮನೆಯವರಿಗೆ ಹೇಳ್ದೇನೆ ಹಾಗೆ ಐ ಕೇಮ್ ಟು ಎಜುಕೇಷನಲ್ ಫೀಲ್ಡ್. ನನ್ನ ಮನಸ್ಸಲ್ಲಿ ಇದ್ದಿದ್ದೆ ಹಾಗೆ. ನಾನೇ ವಿಷಯ ಹೇಳಬೇಕು ಅಂದರೆ ನಾನು 10ನೇ ಕ್ಲಾಸ್ನಲ್ಲಿ ಇರಬೇಕಾದ್ರೆ 2ನೇ PUC ಮಕ್ಕಳಿಗೆ ಪಾಠ ಹೇಳ್ತಾ ಇದ್ದೆ. ಕಡೆಯದಾಗಿ ಬಸವರಾಜ್ ಮೇಷ್ಟ್ರು ನಮ್ಮೊಂದು ಮೇಷ್ಟ್ರಿದ್ರು. ಅವರು ಪ್ರೈಮರಿ ಸ್ಕೂಲಲ್ಲೆಲ್ಲ ಪಾಠ ಮಾಡಿದ್ರು ನಮಗೆ. ಸೊ ಅವರು ನಮ್ಮ ಸಿದ್ಧಗಂಗಾದವರೇ. ಸೊ ಅವರು ಪಾಠ ಮಾಡ್ತಾಯಿದ್ರು. ಅವ್ರು ಹೇಳಿದ್ರು,
ನೀನು ಹೇಗಪ್ಪ ನೀನು ಇಂಜಿನಿಯರಿಂಗ್ ಮಾಡ್ಬಿಟ್ಟು ಈಗ ಡಿಗ್ರಿ ಮಾಡಿದ್ಯಾ ಪೋಸ್ಟ್ ಗ್ರಾಜುಯೇಷನ್ ಬಂದುಬಿಟ್ಟಿದ್ದೀನಿ ಆಗ ಮೈಸೂರು ಯೂನಿವರ್ಸಿಟಿಯಲ್ಲಿ MA ಸೋಷಿಯಾಲಜಿ ತೊಗೊಂಡೆ ನಾನು. ಸೊ ಅವಾಗ ಕೇಳಿದ್ರು ನೀನು ಹೇಗೆ ಮಾಡ್ತಾ ಇದೆಯಾ, ನಾವು MA ಆಗಿಲ್ಲ, ನಾನು ಸ್ವಲ್ಪ ಮಾಸ್ಟರ್ ಡಿಗ್ರಿ ಆದರೆ ಒಳ್ಳೇದು ಅಂತ. ಅವರು ಮತ್ತು ನಮ್ಮ ಗುರುಗಳೆಲ್ಲ ಒಂದು 3-4 ಜನ ಸೇರ್ಕೊಂಡು ನನ್ನ ಪಾಠಕ್ಕೆ ಬಂದರು. ಅದು ನನಗೊಂಥರ ಹೆಮ್ಮೆ ಅನ್ನಿಸ್ತು. ನನಗೆ ಚಿಕ್ಕ ಮಕ್ಕಳಿಂದ ಹೇಳ್ಕೊಟ್ಟಿದ್ದಂಥ ಗುರುಗಳು ಇವ್ರು ಬಂದು ನನ್ನ ಹತ್ರ ಪಾಠ ಕಲಿಯೋದು ಹೆಚ್ಚು ಅಂದ್ಬಿಡು. ಆವತ್ತಿಂದ ಬಹಳಷ್ಟು ಯೋಚನೆ ಮಾಡಿ ಅವರ ಸಂಪರ್ಕದಿಂದ ಬ್ಯಾಚುಲರ್ ಆಫ್ ಎಜುಕೇಷನ್ ಮಾಡಿಕೊಂಡೆ, ಫಿಲಾಸಫಿ ಮಾಡಿಕೊಂಡೆ, PhDಗೆ ಹೋದೆ. ಸೊ ಈ ರೀತಿಯಾಗಿ ನನ್ನ ಎಜುಕೇಷನ್ ಡೆವಲಪ್ಮೆಂಟು ಆಯಿತು. ಜೊತೆಗೆ ನನಗೆ ಹ್ಯೂಮನ್ ಸೈಕಾಲಜಿ, ಸೋಷಿಯಾಲಜಿ ತುಂಬ ಆಸೆ ಇತ್ತು. ಅದರಿಂದ ಸ್ವಲ್ಪ ಮೆಡಿಕಲಲ್ಲೂ ಓದಬೇಕು ಅಂತ ಆಸೆ ಇತ್ತು. ಅದರಿಂದ ಸೈಕಾಲಜಿ ಆ್ಯಂಡ್ ಫಿಲಾಸಫಿ ಬಗ್ಗೆ ಓದ್ಕೊಂಡು ಮೆಡಿಕಲ್ ಸೈಕಾಲಜಿ, ಸೈಕ್ಯಾಟ್ರಿ ಬಗ್ಗೆ ಅಭ್ಯಾಸ ಮಾಡಿದೆ. ಅದೆಲ್ಲ ಆದಮೇಲೆ ಕಡೆಗೆ ನನಗೆ ನಮ್ಮ ಮಾಲ್ಡೀವ್ಸ್ ಪಕ್ಕದ ರಾಷ್ಟ್ರ ಮಾಲ್ಡೀವ್ಸ್ನಲ್ಲಿ ಒಂದು ಒಳ್ಳೆಯ ಆಫರ್ ಬಂದಿತ್ತು ನನಗೆ. ಆ ಕಾಲದಲ್ಲಿ ಟೀಚರ್ ಆಗೋ ಒಂದು ಏರಿಯಾ ಮಾಲ್ಡೀವ್ಸ್. ಬಟ್ ಆ ಕಾಲದಲ್ಲಿ ಮಾಲ್ಡೀವ್ಸ್ ನಮ್ಮ ತಾತ ಅವರೆಲ್ಲ ಹೇಳ್ತಾರೆ ಅದೆಲ್ಲ ಯಾರೋ ಭಾಳ ಚಿಕ್ಕ ಚಿಕ್ಕ ದ್ವೀಪಗಳೆಲ್ಲ ಹೋಗಬೇಡಪ್ಪ, ಬೇಡ, ಆಗೋದಿಲ್ಲ, ಸಮುದ್ರದ ಆಚೆ ನಿನಗೇನು ಗೊತ್ತಾಗೋದಿಲ್ಲ ಅಂತ. ನಮ್ಮಲ್ಲಿ ನಾನು ಶುದ್ಧವಾದ ಆರ್ಥೋಡಾಕ್ಸ್ ಬ್ರಾಹ್ಮಿನ್ ಫ್ಯಾಮಿಲಿ ಹುಟ್ಟಿದ್ರಿಂದ ನಮ್ಮದೇ ಆದಂಥದ್ದು ಕೆಲವು ಆಚಾರಗಳು, ಸಮುದ್ರಗಳನ್ನು ದಾಟಬಾರ್ದು, ಕರೆಕ್ಟಾಗಿ ಹೇಳಿದ್ದೀರಾ. ಆ ಒಂದು ಸಂಸ್ಕಾರ ಪರಿಚಯ ಇತ್ತು. ಹಾಗೂ ನಾನು ಚಿಕ್ಕವನಿಂದಲೂ ಶಂಕರ ಮಠದಲ್ಲಿ ವೇದಾಭ್ಯಾಸವೆಲ್ಲ ಮಾಡಿಕೊಂಡಿದ್ದೆ. ಸುಮಾರು ಒಂದು 20-25 ವರ್ಷ ಗುರು ಹಿರಿಯಿಂದ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ಎಲ್ಲ ಮಾಡ್ಕೊಂಡಿದ್ದೆ. ಹಾಗೂ ನನಗೆ ಸಿದ್ಧಗಂಗಾ ಮಠಕ್ಕೆ ಹೋಗ್ಬೇಕಾದ್ರೆ ನನ್ನ ಮಕ್ಕಳನ್ನ ರುದ್ರಾಭಿಷೇಕಗಳು ಆಡ್ಕೊಂಡು ಇವೆಲ್ಲ ಎರಡು ಒಂದೇ ಅಲ್ವಾ ಅಂತ ಅವಾಗಿಂದ ನನಗೆ ಸಂಗಮ ಕನೆಕ್ಟಿವಿಟಿ ಆಗೋಯಿತು. ಸೊ ನಾವು ಇದೇ ಹೇಳ್ತೀವಿ, ಇವರು ಇದೇ ಹೇಳ್ತಾ ಇದ್ದಾರೆ. ಸೊ ಇವೆಲ್ಲ ಒಂದು. ಆಮೇಲೆ ನನಗೆ ಬಸವಣ್ಣವ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ ಮೇಲೆ, ಸೊ ಅವರ ಬೇಸು, ಅವರ ಹಿಸ್ಟ್ರಿ, ಆಮೇಲೆ 12ನೇ ಶತಮಾನದ ಸ್ವಲ್ಪ ದೀರ್ಘವಾಗಿ ನಾನು ಅಭ್ಯಾಸ ಮಾಡಿದ ಮೇಲೆ ಇವರು ಮಾಡಿದ್ದು ಏನು ತಪ್ಪಿಲ್ಲ, ಇದೇ ಕರೆಕ್ಟು, ನಾವು ಹೀಗೆ ಇರಬೇಕು, ಮೊದಲು ಜಾತಿ ಎಲ್ಲ ಪಕ್ಕದಲ್ಲಿಟ್ಟು ಮಾನವರಾಗಬೇಕು ಫಸ್ಟು ಅಂತ ಒಂದು ಪರಿಕಲ್ಪನೆ ದೃಢವಾಗಿ ನನ್ನ ಮನಸ್ಸಲ್ಲಿ ಬಂತು. ಅದೇ ನನ್ನ ಸಂಕಲ್ಪ. ಅಲ್ಲಿಂದ ಯೂನಿವರ್ಸಿಟಿಗೆ ನೀವು ಹೇಳಿದಾಗೆ ಅದಂತ ಮಾಲ್ಡೀವ್ಸ್ನಲ್ಲಿ ಕೆಲವು ದಿನಗಳ ಕಾಲ, ವರ್ಷಗಳ ಕಾಲ ನಾನು ಗುರುವಾಗಿ ಕೆಲಸ ಮಾಡ್ತಾಯಿದ್ದೆ. ಆಮೇಲೆ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಕರೆದು ನೀನು ಅಲ್ಲೂ ಸ್ವಲ್ಪ ಈ ಪದ್ಧತಿಗಳೆಲ್ಲ ಇತ್ತು. ನಾನ್ ಹಿಂದೂಸು ಒಂಥರ ಒಂದು ಡಿಸ್ಕ್ರಿಮಿನೇಷನ್ ಪಾರ್ಟ್ ಇತ್ತು, ತೋರಿಸ್ಕೊತಾ ಇರಲಿಲ್ಲ. ಅದೇ ಇತ್ತು. ಸಮಾಜದ ಮೇಲ್ಮಟ್ಟದಲ್ಲಿ ಸಾಮಾನ್ಯ ಜನರಿಗೆ ಕಾಣಿಸ್ತಿತ್ತು. ಮಾಲ್ಡೀವ್ಸ್ನಲ್ಲಿ ಬೇರೆ ಧರ್ಮ ಯಾವುದಿತ್ತು? ಮಾಲ್ಡೀವ್ಸ್ನಲ್ಲಿ ಧರ್ಮವೇ ಇಲ್ಲ. ಅಲ್ಲಿ ಬರೀ ಒಂದೇ ಧರ್ಮ, ಅವ್ರ ಧರ್ಮ ಅಂತ ಇಸ್ಲಾಂ ಧರ್ಮ. ಸೊ ಇಸ್ಲಾಂನಲ್ಲೂ ನಾನು ಸ್ವಲ್ಪ ಕೆಲವು ದಿನಗಳ ಕಾಲ ಕುರಾನ್ನ ಅಭ್ಯಾಸ ಮಾಡಿದೆ. ಅಲ್ಲಿ ನನಗೆ ಹೋಗಿದ ತಕ್ಷಣ ಫಸ್ಟ್ ಕರ್ತಿದ್ದು ಇವನು ಕಾಫಿರ್ ಅಂತ ಹೇಳಿದ್ರು ನನ್ನ. ಇವು ನಮ್ಮವ ಅಲ್ಲ, ನೀನು ಇಲ್ಲಿ ಬಂದಿದ್ದೀಯಾ, ನೀನು ನಮ್ಮವ ಆಗಬೇಕು ಅಂದರೆ ನೀನು ಇದು ಕುರಾನ್ ಓದಲೇಬೇಕು, ನೀನು ನಮ್ಮ ಮಸೀದಿಗೆ ಬರಲೇಬೇಕು, ಮೂರು ಕಾಲ ನಮಾಜ್ ಮಾಡಲೇಬೇಕು, ಆವಾಗಲೇ ನೀನು ಮನುಷ್ಯನಾಗ್ತೀಯ. ಇಲ್ಲದ್ರೆ ನೀನು ಮನುಷ್ಯನೇ ಆಗೋದಿಲ್ಲ, ನೀನು ಸ್ವರ್ಗಕ್ಕೆ ಹೋಗೋಲ್ಲ, ಸತ್ರು ಎಲ್ಲೂ ಹೋಗೋದಿಲ್ಲ, ಅಲ್ಲಿ ಇಲ್ಲೇ ಇರ್ತೀಯ ಆಮೇಲೆ ಅಂತ ಅಷ್ಟೊಂದು ವಿಷಯಗಳನ್ನು ನಮ್ಗೆ ತಿಳ್ಕೊಂಡೆ ಸಮಾಜದಲ್ಲಾಗ. ಆವಾಗ ನಾನು ತಿಳ್ಕೊಂಡೆ ಇಸ್ಲಾಂ ಅಂದರೆ ಏನು, ಅವರು ಪ್ರಾಫೆಟ್ ಮೊಹಮ್ಮದ್ ಏನು ಹೇಳಿದ್ರು ಅದನ್ನು ಸ್ವಲ್ಪ ಅಭ್ಯಾಸ ಮಾಡಿದೆ. ಕಂಪ್ಲೀಟ್ ಸರೆಂಡರ್, ಒಬಿಡಿಯನ್ಸ್ ಟೋಟಲಿ ಟು ದ ವಿಲ್ ಆಫ್ ಗಾಡ್. ಅದು ಪೀಸ್ ಆ್ಯಂಡ್ ಕಂಪ್ಯಾಷನೇಟ್ ಬಗ್ಗೆ ಮಾತ್ರ ಅವ್ರು ಹೇಳ್ತಾ ಇದ್ರು. ಅಂದರೆ ಪ್ರತಿಯೊಬ್ಬರು ಫಿಲಾಸಫರ್ಸು, ಪ್ರತಿಯೊಬ್ಬರದ್ದು ಮುಖ್ಯವಾಹಿನಿ ನೋಡಿದ್ರೆ ದ ಬೇಸಿಕ್ ಕೋರ್ ಇಸ್ ದ ಸೇಮ್. ಪೀಸ್ ಆ್ಯಂಡ್ ಹಾರ್ಮೋನಿ ಅನ್ನೋದು ಬೇಸಿಕ್ ಕೋರ್ ಆಫ್ ಎಲ್ಲ ಧರ್ಮಗಳು ಅದೇ ಇತ್ತು. ಬಟ್ ಕಾರಣಾಂತರಗಳಿಂದ ಅದನ್ನು ಬಹುಶಃ ನನಗೆ ಅದನ್ನು ಹೇಗೆ ನಿಮಗೆ ಬಿಡಿಸಿ ಹೇಳಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಅದು ವಿಭಜನೆ ಆಗ್ತಾ ಬಂತು. ಅದನ್ನು ಒಂದು ಬೇರೆ ರೀತಿಯಲ್ಲಿ ಅರ್ಥ ಕಲ್ಪಿಸಲ್ಪಟ್ಟಿತ್ತು. ಬಟ್ ಆದರೆ ನಾನು ಇಸ್ಲಾಂನ 5 ಬೇಸಿಕ್ ಪಿಲ್ಲರ್ಸ್ ಆಫ್ ಇಸ್ಲಾಮು ಕಲ್ತ್ಕೊಂಡೆ. ಆಮೇಲೆ ಯಾವ ಮಟ್ಟಕ್ಕೆ ಹೋದೆ ಅಂದರೆ ಅವರ ಒಂದು ಕುರಾನ್ ರಿಸೈಟೇಷನ್ ಕಾಂಪಿಟೇಷನ್ಗೆ ಜಡ್ಜ್ ಆಗೋವಷ್ಟು ಪರಿಸ್ಥಿತಿಗೆ ಬಂದಿದ್ದೆ ನಾನು. ಸುಮಾರು ಒಂದು 40-50 ಸೂರಾಸ್ನ ಬಾಯಲ್ಲಿ ಹೇಳ್ತಾ ಇದ್ದೆ. ಸೊ ಅವರು ನಾನು ಹೇಳಿದ ನನಗೆ ಬಹುಶಃ ನನಗೆ ಆ ಸಂಸ್ಕೃತದ ಜ್ಞಾನ ಇರೋದ್ರಿಂದ ಅರಾಬಿಕ್ಕು ಈಸಿಯಾಗಿ ಬಂದುಬಿಡ್ತು, ನನಗೆ ಈಸಿಯಾಗಿ ಬಂತು. ಹಾಗೂ ಮತ್ತು ನಮ್ಮ ಮನೆಯ ಪಕ್ಕದಲ್ಲೇ ಮಸೀದಿ ಇತ್ತು. ಮಾಲ್ಡೀವ್ಸಲ್ಲಿ ಭಾಳ ಸಣ್ಣ ಸಣ್ಣ ದ್ವೀಪಗಳು. ಸೊ ಅಲ್ಲಿ ಬಹುಶಃ ಒಂದು ದ್ವೀಪ ಒಂದು 10 ಕಿಲೋಮೀಟ್ರ್, 8 ಕಿಲೋಮೀಟ್ರ್, 5 ಕಿಲೋಮೀಟ್ರ್ ಇರ್ತಲೇ ಹೆಚ್ಚು. ಮ್ಯಾಕ್ಸಿಮಮ್ ವಾಟ್ ಐ ಸ್ಟೇಡ್ ವಾಸ್ ಓನ್ಲಿ 4 ಕಿಲೋಮೀಟರ್ ರೇಡಿಯಸ್ ದ್ವೀಪ, ಐಲ್ಯಾಂಡ್. ಸೊ ಅದರಿಂದ ನಮಗೆ ಪ್ರತಿನಿತ್ಯ ಕೇಳಿ ಎಲ್ಲ ಬರ್ತಾಯಿತ್ತು. ಮಕ್ಕಳಿಗೂ ಪಾಠ ಮಾಡಿ ಬರ್ತಾಯಿತ್ತು. ಅದರಿಂದ ಇಸ್ಲಾಂ ಧರ್ಮವನ್ನು ಸ್ವಲ್ಪ ಅಧ್ಯಯನ ಮಾಡಿದೆ, ಕಲ್ತ್ಕೊಂಡೆ. ಬಟ್ ನನಗೆ ಹಾಗೆ ನೋಡೋದಾದರೆ ಮತ್ತೆ ಎಲ್ಲವನ್ನು ಕಂಪೇರ್ ಮಾಡ್ತಾ ಹೋಗ್ತಾ ಇದ್ದರೆ ಸ್ಟಿಲ್ ಐ ಫೀಲ್ ಬೇಸ್ ಎಲ್ಲ ಬಂದು ಎಲ್ಲೋ ಒಂದು ಕಡೆ 12ನೇ ಶತಮಾನಕ್ಕೆ ಮತ್ತೆ ಹೋಗಿ ಇಡ್ತಾ ಇತ್ತು. ಕನೆಕ್ಟಿವಿಟಿ ಎಲ್ಲ ಅಲ್ಲಿಗೆ ಬರ್ತಾಯಿತ್ತು. ಸೊ ನಾನು ಎಲ್ಲಿ ಹೋದರೂ ಅಲ್ಲಿಗೆ ಬರ್ತಾ ಇದೆಯಲ್ಲ ಅಂದ್ಬಿಟ್ಟು ಆವಾಗ ನಾನು ಇನ್ನೂ ಸ್ವಲ್ಪ ಮುಂದುವರಿಸಿ ಅಲ್ಲಿಂದ ಐ ವೆಂಟ್ ಟು ದಿ ಮಿನಿಸ್ಟ್ರಿ ಆಫ್ ಎಜುಕೇಷನ್, ಸೋಷಿಯಲ್ ಆ್ಯಕ್ಟಿವಿಟಿ ಮ್ಯಾನೇಜರ್ಗೆ ಅಪಾಯಿಂಟ್ ಮಾಡಿದ್ರು. ಆಮೇಲೆ ಎಜುಕೇಷನ್ ಮಿನಿಸ್ಟ್ರಿಗೂ ಸ್ವಲ್ಪ ಅಡ್ವೈಸರ್ ಥರ ಯೂಸ್ ಮಾಡ್ತಾಯಿದ್ರು ನನ್ನನ್ನು.
ಅದು ಬಹುಶಃ ಅದಾದಮೇಲೆ ಬಾಲಿನಲ್ಲಿ ಕೇಂಬ್ರಿಡ್ಜ್ ಫೆಲೋಶಿಪ್ ಸೆಂಟರ್ ಓಪನ್ ಮಾಡಿದ್ರು. ಸೊ ನಾನು ಅಲ್ಲಿ ನಮ್ಮ IGCSE ಪ್ರೋಗ್ರಾಮ್ ನಾನು ಲೀಡ್ ಮಾಡ್ತಾ ಇದ್ದೆ. IGCSE ಇಂಟರ್ನ್ಯಾಷನಲ್ ಎಕ್ಸಾಮಿನೇಷನು ಮತ್ತು AS ಎಕ್ಸಾಮಿನೇಷನ್, ಸೆಕೆಂಡ್ರಿ ಎಕ್ಸಾಮಿನೇಷನು, A ಲೆವೆಲ್ ಅಡ್ವಾನ್ಸ್ ಲೆವೆಲ್ ಎಕ್ಸಾಮಿನೇಷನ್ ಕೇಂಬ್ರಿಡ್ಜ್ ಬೋರ್ಡ್ ನಾನು ಲೀಡ್ ಮಾಡೋದ್ರಿಂದ ಬಾಲಿನೊಂದು ಫೆಲೋಶಿಪ್ ಸೆಂಟರ್ ಬಂತು. ಬಾಲಿ ಫೆಲೋಶಿಪ್ ಸೆಂಟರ್ ಬಂದ ಕೂಡಲೇ ಅವರು ನನಗೆ ಗೊತ್ತಿಲ್ಲ ಬಹುಶಃ ಹೇಗೆ ಗೊತ್ತಾಯಿತು ಅಂತ, ಏನೋ ಕಾರಣಾಂತರ ಅವ್ರು ಯಾರೋ ಒಬ್ಬರು ಸ್ಥಾಪಕರು ನನಗೆ ಫೋನ್ ಮಾಡಿ ಕೇಳಿದ್ರು, ಈ ಥರ ಫೆಲೋಶಿಪ್ ಸೆಂಟರ್ ಮಾಡ್ತಾಯಿದ್ದೀವಿ, ವಿ ನೀಡ್ ಸಂಬಡಿ ಹೂ ನೋ ದಿಸ್ ಸಿಸ್ಟಮ್ ಪ್ಲೀಸ್ ಕಮ್ ಅಂತ ಹೇಳಿದ್ರು. ಸೊ ನನಗೆ ಅದೊಂದು ಜಂಪಿಂಗ್ ಲ್ಯಾಡರ್ ಆಯಿತು. ಮಾಲ್ಡೀವ್ಸ್ಲಿಂದ ಯು ಜಂಪ್ ಟು ಬಾಲಿಗೆ another island, another big island, another it's a small island to a big island. So this is also an island of paradise, Bali, Maldives. So but Bali was the island of gods. ಸೊ ನನಗೆ ಬಹಳ ಸಂತೋಷ ಆಯಿತು. ಸೊ ಬಾಲಿಗೆ ಬಂದ ಮೇಲೆ ಅಲ್ಲಿ ಏನಾಯಿತು, ಈ ಫೆಲೋಶಿಪ್ ಸೆಂಟರ್ ಸೇರಿಕೊಂಡು ಡೆವಲಪ್ ಹೋಗ್ತಾ ಕೆಲವು ಕಾರಣಾಂತರಗಳಿಂದ ಸ್ವಲ್ಪ ಹಿಂದೂಯಿಸಮ್ ಸ್ಟ್ರಾಂಗ್ ಆಗಿ ಬೆಳೆಸಬೇಕು ಅನ್ನೋದು ನನಗೊಂದು ಮನಸ್ಸಲ್ಲಿ ಬಂದಿತ್ತು. ಕೆಲವೊಂದು 2-3 ಕಾರ್ಯಕ್ರಮಗಳನ್ನು, ಸರ್ಕಾರಿ ಕಾರ್ಯಕ್ರಮಗಳಿಗೆ ನಾನು ಪಾಲ್ಗೊಳ್ಳಿದ್ದೆ. ಅದಾದ ಮೇಲೆ 1-2 ಕಾರ್ಯಕ್ರಮಗಳು ನಾನೇ ನಿರ್ವಹಣೆ ಮಾಡಿದೆ. ಅದಾದಮೇಲೆ ಅಂದಿನಿಂದ ನನಗೆ ಗೊತ್ತಿಲ್ಲದೆ ಒಂದು ಮಾಸ್ ಕಮ್ಯುನಿಟಿ ಲೀಡರ್, ಪಾಪ್ಯುಲರ್ ಫಿಗರ್ ಆಗಿಬಿಟ್ಟಿದ್ದೆ ಇನ್ ಬಾಲಿ. ಸೊ ಇದ್ರಿಗೂ 25-26 ವರ್ಷಗಳಿಂದ ಬಾಲಿನಲ್ಲಿ ನಡೆದಂಥ ಎಲ್ಲ ಕಾರ್ಯಕ್ರಮಗಳಿಗೂ, ಹಿಂದೂ ಬೇಸ್ ಕಾರ್ಯಕ್ರಮಗಳಿಗೆ ನಾನೊಂದು ಫೌಂಡೇಶನ್ ಬುನಾದಿಯಾಗಿ ಸ್ಟಾರ್ಟ್ ಮಾಡಿಕೊಂಡೆ. ಇವೆಲ್ಲದಕ್ಕೂ ಮುಖ್ಯವಾಗಿ ಅಲ್ಲಿನ ಮಜಪಾಹಿತ್ ಕಿಂಗ್ಡಮ್ನ ರಾಜ್ಯ ದೊರೆಗಳಿದ್ದರು, ಮತ್ತು ಅಲ್ಲಿನ ಗವರ್ನರ್ ಅಂತ, ನಾವು ಇಲ್ಲಿ ಚೀಫ್ ಮಿನಿಸ್ಟರ್ ಇದ್ದಾರೆ, ಅಲ್ಲಿ ಗವರ್ನರ್ ಅಂತ ಹೇಳ್ತೀವಿ, ಅವರು ನಮ್ಗೆ ಸಪೋರ್ಟ್ ಮಾಡಿದ್ರು. ಸೊ ನಾವು ಹೇಳೋದು ಲಾಜಿಕ್ ಇತ್ತು, ನಾವು ಹೇಳೋದು ಸಂಸ್ಕೃತದಲ್ಲಿ ಒಂದು ಅರ್ಥವಿತ್ತು. ಸೊ ನಾನು ಐ ಕನೆಕ್ಟೆಡ್ ಫ್ರಮ್ ಪೀಪಲ್ ಟು ಪೀಪಲ್ನ ಬಹಳ ಸಂಪರ್ಕ ಚೆನ್ನಾಗಾಯಿತು. ನಂತರ G2G ಗೌರ್ಮೆಂಟ್ ಟು ಗೌರ್ಮೆಂಟ್ ಕನೆಕ್ಟ್ ಆಯಿತು. ನೀವು ಹೇಳಿದಾಗೆ ಒಂಥರ ರಾಯಭಾರಿಯಾಗಿ ಕೆಲಸ ಮಾಡ್ತದೆ. ಕೆಲವು ವರ್ಷಗಳ ನಂತರ ಇಂಡಿಯನ್ ಕಲ್ಚರಲ್ ಸೆಂಟರ್ ಬಂತು. ಆನಂತರ ಇವಾಗ ಇಂಡಿಯನ್ ಕಲ್ಚರ್ ಸೆಂಟರ್ ಎಸ್ಟಾಬ್ಲಿಷ್ ಆಯಿತು ಕೆಲವು ವರ್ಷಗಳ ನಂತರ. ಸೊ ಅವ್ರಿಗೂ ಸಪೋರ್ಟ್ ಮಾಡಿಕೊಂಡು, ಅವ್ರಿಗೂ ಪೂರೈಕೆ ಮಾಡ್ಕೊಂಡು ಅದೊಂದು ಅಫಿಷಿಯಲ್ ಬಾಡಿ. ಯಾರು ಇಂಡಿಯಾದಿಂದ ಬಾಲಿಗೆ ಹೋದ್ರು, ಯು ಆರ್ ದ ಫಸ್ಟ್ ಪರ್ಸನ್ ಟು ವಾಸ್ ದೇರ್ ಬಿಫೋರ್ ದ ಇಂಡಿಯನ್ ಕಲ್ಚರಲ್ ಸೆಂಟರ್ ಕೇಮ್ ಆರ್ ಬಿಫೋರ್ ದಿ ಕೌನ್ಸಿಲೇಟ್ ಬಂದಿದ್ದಕ್ಕೆ ಮುಂಚೆ ನಾವು ಅಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ವಿ. ಕಡೆಗೆ ಕೆಲವು ವರ್ಷಗಳ, ಒಂದು 5-6 ವರ್ಷಗಳ ಹಿಂದೆ ಕೌನ್ಸಿಲೇಟ್ ಆಫ್ ಬಾಲಿ ಬಂತು, ಸ್ಟಾರ್ಟ್ ಆಯಿತು. ಅದಾದ ನಂತರ ಎಲ್ಲ ನಮ್ಮ ಸರ್ಕಾರಿ ಮಂತ್ರಿಗಳು, ನಮ್ಮ ಪ್ರಧಾನಿವರೆಗೂ ಎಲ್ಲರೂ ಬಂದರು. ಸೊ ಎಲ್ಲರಿಗೂ ನಾವು ಭೇಟಿ ಮಾಡಿದ್ದೀನಿ. ಸೊ ಅವರು ಪ್ರಶಂಸೆ, ನಾವು ಬಹಳ ಚೆನ್ನಾಗಿ ಕಾರ್ಯಕ್ರಮಗಳು ನಿರ್ವಹಿಸ್ತಾ ಇದ್ದೀರಾ, ನಾವು ಅವ್ರನ್ನ ಮೊದಲನೇ ಬಾರಿ ಅವ್ರು ನೋಡಿ ಅವ್ರು ನಮ್ಗೊಂದು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ಅಚ್ಚಾ ಕಾಮ್ ಕರ್ರೆ ಪಂಡಿತ್ ಜಿ ಕರ್ಕೆ ಜಾವ್ ಅಂತ ಹೇಳಿದ್ರು. ಮೊದಲೇದವರು ವಿಶ್ ಮಾಡಿದವರು ಯಾರು ನಿಮಗೆ? ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು. ಅವ್ರನ್ನ G20 ಸಮ್ಮೇಳನಕ್ಕೆ ಬಂದಿದ್ದರು. ಸೊ ಅವಾಗ ಹೌದು, ಒಂದು ಬೆನ್ನು ತಟ್ಟಿ ನೀವು ಒಳ್ಳೆ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀರಾ, ಮುಂದುವರಿಸ್ಕೊಂಡು ಹೋಗಿ ಅಂತ ಹೇಳಿ. ಬಿಕಾಸ್ ನನಗೂ ಅವ್ರಿಗೆ ಯಾವ ಪರಿಚಯವೂ ಭೇಟಿ ಇರಲಿಲ್ಲ. ಆ ಮಾತು ಮನಸ್ಸಲ್ಲಿ ಹೇಗೆ ಮತ್ತೊಮ್ಮೆ ಇನ್ನೂ ಸ್ವಲ್ಪ ಉತ್ಸಾಹ ತುಂಬಿ ನನಗೆ ಅಲ್ಲಿ ಬಾಲಿ ಇಂಡಿಯನ್ ಫ್ರೆಂಡ್ಶಿಪ್ ಅಸೋಸಿಯೇಷನ್ ಒಂದು ಸ್ಟಾರ್ಟ್ ಮಾಡಿ, ಬಾಲಿ ಇಂಡಿಯಾ ಫ್ರೆಂಡ್ಶಿಪ್ ಅಸೋಸಿಯೇಷನ್ ಅಂತ ಒಂದು ಅಸೋಸಿಯೇಷನ್ ಸ್ಟಾರ್ಟ್ ಮಾಡಿ, ಅಲ್ಲಿಂದ ಇಂದಿನವರೆಗೂ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ನಮ್ಮ ಭಾರತ ದೇಶದ ಎಲ್ಲ ಹಬ್ಬಗಳನ್ನು ಶುರು ಮಾಡಿದ್ದೇನೆ. ಈಗ ಪ್ರಸ್ತುತವಾಗಿ ಗಣಪತಿ ಉತ್ಸವ, ದೀಪಾವಳಿ, ದುರ್ಗಾ ನವರಾತ್ರಿ ಮತ್ತು ಹೋಲಿ, ಎಲ್ಲ ಪ್ರತಿಯೊಂದು ಕಾರ್ಯಕ್ರಮಗಳು, ಪ್ಲಸ್ ಇದಲ್ಲದೆ ಭಾಳ ಅಂತ ಒಂದು ಸ್ಟೇಟ್ ಆಫ್ ಎಮರ್ಜೆನ್ಸಿ ಬಂದಾಗ ಕೂಡ ಪ್ರವಾಸಿ ಭಾರತೀಯರು ಯಾರು ಬಂದರೆ ಅವ್ರಿಗೇನಾದ್ರು ತೊಂದರೆ ಆದರೆ, ಇನ್ ಮೆನಿ ಕೇಸಸ್ ವಿ ಹ್ಯಾವ್ ವರ್ಕ್ ಡೈರೆಕ್ಟ್ಲಿ ವಿತ್ ದ ಗೌರ್ಮೆಂಟ್, ವಿತ್ ದ ಪೀಪಲ್, ಮುಖ್ಯವಾಗಿ ಪೀಪಲ್ ಟು ಪೀಪಲ್ ಕಾಂಟ್ಯಾಕ್ಟ್. ಸೊ ಯಾವುದನ್ನು ಸರ್ಕಾರ ಅವ್ರು ಬರ್ತಾರೆ ಸಹಾಯ ಮಾಡ್ತಾ ಸ್ಟಾಪ್ ಮಾಡಿದೆ, ನಮ್ಮ ಕೆಲಸಗಳು ನಾವು ಮಾಡ್ತದೆ, ನಮ್ಮೊಂದಿಗೆ ಅವರು ಸಹಕರಿಸಿ ನಮ್ಮ ಒಂದು ಕಾರ್ಯಕ್ರಮಗಳಿಗೆ ಅವರು ಬೆಂತಟ್ಟು ನಮ್ಮ ಜೊತೆ ಪ್ರೋತ್ಸಾಹಿಸಿ ನಿಂತರು. ಅದರಿಂದ ಇವತ್ತಿನವರೆಗೂ ಬಾಲಿ ದ್ವೀಪದಲ್ಲಿ ಎಲ್ಲ ಕಾರ್ಯಕ್ರಮಗಳು ಮಾಡ್ತಾಯಿದ್ದೀವಿ. ಹಾಗೆ ಮುಂದಿನ ಪ್ರಶ್ನೆಯನ್ನು ಉತ್ತರ ಏನು ಸರ್, ನಾನು ಬಾಲಿ ಇಂಡೋನೇಷ್ಯಾ ಇಸ್ ಎ ಮುಸ್ಲಿಂ ಕಂಟ್ರಿ, ಅದರಲ್ಲಿ ಅಲ್ಲಿಯ ಸಾಮರಸ್ಯ, ಆ ಮುಸ್ಲಿಂ ದೇಶದ ಅಲ್ಲಿರುವಂಥ ಹಿಂದೂಗಳ ಸಂಪ್ರದಾಯ, ಅದು ಹೇಗೆ ಸಾಧ್ಯ ಆಯಿತು? ಬಾಲಿಯ ವಿಶೇಷತೆ ಏನು? ಸೊ ಬಾಲಿ ವಿಶೇಷತೆ ಏನು ಅಂದರೆ, ಬಾಲಿನಲ್ಲಿ ಬಾಲಿ ಈಗ ನಮ್ಮಲ್ಲಿ ಫಾದರ್ ಆಫ್ ದಿ ನೇಷನ್ ಮಹಾತ್ಮ ಗಾಂಧಿ ಹೇಗೋ, ಅದೇ ಆ ದೇಶದಲ್ಲಿ ಪ್ರೆಸಿಡೆಂಟ್ ಸುಕಾರ್ನೋ ಅವ್ರನ್ನ ಬುಂಕಾರ್ನೋ ಸುಕಾರ್ನೋ ಅಂತಾರೆ. ಸುಕಾರ್ನೋಗೂ ನಮ್ಮ ಭಾರತದ ಜವಾಹರ್ಲಾಲ್ ನೆಹರುಗೂ ಬಹಳ ಅತ್ಯಂತ ನಿಗೂಢವಾದಂಥ, ಬಹಳ ಹತ್ತಿರವಾದಂಥ ಸಂಪರ್ಕ ಇತ್ತು. ಸೊ ಇಂದಿರಾ ಗಾಂಧಿ ಆಗಲಿ, ಜವಾಹರ್ಲಾಲ್ ನೆಹರು ಆಗಲಿ, ಅವರೆಲ್ಲ ಬಹಳ ಒಡನಾಟಗಳು ಚೆನ್ನಾಗಿತ್ತು. ಆಮೇಲೆ ನಮ್ಮ ಎಸ್ಪೆಷಲಿ
ಇವತ್ತು ಮಾಡ್ತಾ ಇದ್ದಾರೆ. ಅದೊಂದು ಮುಖ್ಯವಾದ ಕಾರ್ಯಕ್ರಮ. ಬಾಲಿ ಇಂಡಿಯಾದಿಂದ ಬಾಲಿಗೆ ಪ್ರತಿ ವರ್ಷ ಅದಕ್ಕಿಂತ ಒಂದು ಅದಕ್ಕೆ ಇತಿಹಾಸ ಸುಮಾರು ಸಾವಿರಾರು ವರ್ಷಗಳಿಗೆ ಹೋಗ್ಬಿಟ್ಟಿದೆ. ಬಾಲಿ ಯಾತ್ರಾ ಅಂತ ಒರಿಸ್ಸಾದಿಂದ ಇವತ್ತು ಇಂದಿಗೂ ಕೂಡ ಪ್ರತಿ ವರ್ಷ ಇಟ್ಸ್ ಎ ವೆರಿ ಬಿಗ್ ಫೆಸ್ಟಿವಲ್. ಅದನ್ನು ಬಾಲಿ ದ್ವೀಪಕ್ಕೆ ಈ ಬೋಟ್ಸ್ ಇದೆಯಲ್ಲ, ಬೋಟ್ನಲ್ಲಿ ಸಾಮಾನುಗಳೆಲ್ಲ ಹಾಕಿ ಹಣ್ಣು ತರಕಾರಿ ಮತ್ತು ದಿನನಿತ್ಯ ಸಾಮಗ್ರಿಗಳನ್ನು ಹಾಕಿ ಅದನ್ನು ಕಳಿಸ್ಕೊಳ್ಳುವ ಪದ್ಧತಿ ಮುಂಚೆ. ಅದು ಆ ಕಾಲದಲ್ಲಿ ಸೈಲರ್ಸು ಅಂದ್ರೆ ಸಿ ಕನೆಕ್ಟಿವಿಟಿ ಇದೆ, ಮ್ಯಾರಿಟೈಮ್ ಆಕ್ಟಿವಿಟೀಸ್ ಫ್ರಮ್ ಒರಿಸ್ಸಾ ಟು ಬಾಲಿ. ಒರಿಸ್ಸಾ ಟು ಬಾಲಿ ಸಿ ಮ್ಯಾರಿಟೈಮ್ ಆಕ್ಟಿವಿಟೀಸು ಆ ಕಾಲದಲ್ಲೇ ನಡೀತಾ ಇತ್ತು ಅದು. ಸೊ ಅದನ್ನು ಇದು 2-3 ಸಾವಿರ ವರ್ಷಗಳ ಹಿಂದಿನ ಇತಿಹಾಸವಿಲ್ಲ. ಸೊ ಇದು ಇವತ್ತಿಗೂ ಒರಿಸ್ಸಾದಲ್ಲಿ ಇದೊಂದು ಬಹಳ ದೊಡ್ಡ ಕಾರ್ಯಕ್ರಮ, ಬಾಲಿ ಯಾತ್ರಾ ಅಂತ. ಇದನ್ನು ಸುಮಾರು ಒಂದು ಈ ಭಾರತದಲ್ಲಿ ಒಂದು 2-3 ಸಾವಿರ ಪ್ರೀ ಇಂಡಿಪೆಂಡೆನ್ಸಿಂದ ಇವತ್ತಿನವರೆಗೂ ನೆನ್ನೆಯವರೆಗೂ ಮಾಡ್ತಾ ಬಂದಿದ್ದಾರೆ. ಈ ಕಾರ್ಯಕ್ರಮ ನಾವು ನೋಡಿ ನಾವೇನು ಮಾಡಿದ್ವಿ, ಉಲ್ಟಾ ಈ ಸತಿ ಭಾರತದ ಬಾಲಿಯಿಂದನೇ ಒಂದು ಭಾರತದ ಯಾತ್ರೆ ಆಗ್ಬಿಡುತ್ತೆ. ಅದು ಹೋದ ವರ್ಷ ನಾವು ನಮ್ಮ ಸೆನೇಟರಿಂದ MP ಮತ್ತು ರಾಜ್ಯ ಬಾಲಿಯವರು ಸೇರಿಕೊಂಡು ಹೋದ ವರ್ಷ ನಾವೇನು ಮಾಡಿದ್ವಿ, ಬಾಲಿ ಟು ಒರಿಸ್ಸಾ ಯಾತ್ರೆ ಮಾಡಿದ್ವಿ. ಅದೇ ಕಾರ್ಯಕ್ರಮವನ್ನು ಎಷ್ಟು ಸಿ ಡಿಸ್ಟೆನ್ಸ್ ಅದು ಸಿ ಡಿಸ್ಟೆನ್ಸ್ ಎಷ್ಟು ನಾಟಿಕಲ್ ಮೈಲ್ಸ್ ಅಂತೂ ಸರಿಯಾಗಿ ನನಗೆ ಹೇಳಕ್ಕೆ ಸಾಧ್ಯ ಇಲ್ಲ. ಬಟ್ ಐ ಥಿಂಕ್ ಇಟ್ಸ್ ಅರೌಂಡ್ 5 to 6 days ಜರ್ನಿ. ಯಾಕೆಂದರೆ ಇಂಡಿಯನ್ ವಾರ್ಶಿಪ್ಸ್ INS 3 INS ವಿಕ್ರಮ್ ಅಂತ ಬರ್ತಾ ಇರುತ್ತೆ ರೆಗ್ಯುಲರ್ ಆಗಿ. ಇಟ್ಸ್ ಆ್ಯನ್ಯುವಲ್ ಪ್ರಾಕ್ಟೀಸ್. ಪ್ರತಿ ವರ್ಷಕ್ಕೆ 1-2 ಸಿ ಶಿಪ್ಪು ನೌಕೆ ಪಡೆಯೋದು ಶಿಪ್ ಬರುತ್ತೆ. ಸೊ ನಾನು ಅವ್ರ ಹತ್ರ ಡಿಸ್ಕಷನ್ ಮಾಡಿದಾಗ ನಾನು ಕೇಳಿದ್ದೆ ಕ್ಯಾಪ್ಟನ್ ಸೈಲರ್ಸ್ ಹತ್ರ. ಅವ್ರು ಹೇಳ್ತಿದ್ರು 5-6 ದಿನದ ಜರ್ನಿ ಅಂತ. ಅಂದರೆ ಅಡ್ವಾನ್ಸ್ಡ್ ಸಿ ಶಿಪ್ಸ್ ಹೇಳ್ತಾ ಇರೋದು. ಬಹುಶಃ ಹಿಂದಿನ ಕಾಲದಲ್ಲೆಲ್ಲ ಮೋಸ್ಟ್ಲಿ 5-6 ತಿಂಗಳಾಗಿರ್ಬೋದು ಜರ್ನೀಸ್ ಇರ್ಬೋದು. ಸೊ ಅವ್ರಿಗೆ ಕೇಳಿದಾಗ ಅವರು ಇದೇ ಪ್ರತಿಬಿಂಬವಾಗಿ ಬಾಲಿ ಯಾತ್ರಾನ ಅವರು ತೊಗೊಂಬರ್ತಾಯಿದ್ದಾರೆ. ಈಗ ಈ ಯಾತ್ರಾ ಒಂದು ಮೊನ್ನೆ ನಾವು G20 ಸೈಟ್ ಏನಾಯಿತು ಅಂದರೆ ವಿಶ್ವ ನಾಯಕರು ಎಲ್ಲಿ ಬಂದಿದ್ದರು G20 ಹೋದ ವರ್ಷ ನರೇಂದ್ರ ಮೋದಿ ಅವರು ಭಾರತದಲ್ಲಿ G20 ಆಗೋಕ್ಕೆ ಮುಂಚೆ ಲಾಸ್ಟ್ ನೇಷನ್ ವಾಸ್ ದಿ ಇಂಡೋನೇಷ್ಯಾ. ಬಾಲಿ ನಾಯಕತ್ವ ವಹಿಸಿದ್ದು G20ಗೆ. ಅಲ್ಲಿ ದಂಡವನ್ನು ಪ್ರಧಾನಮಂತ್ರಿಗಳು ಕೊಟ್ಟರು. ನೆಕ್ಸ್ಟ್ ವರ್ಷ ಇಂಡಿಯಾದಲ್ಲಿ G20 ಆಯಿತು. ಸೊ ಆ ಟೈಮ್ನಲ್ಲಿ ಅದೇ ಟೈಮ್ ಆಗಿತ್ತು. ಅದು ಯಾವ ಸ್ಥಳದಲ್ಲಿ ಎಲ್ಲ ನೇಷನ್ಸ್ ಒಂದು ರಾಷ್ಟ್ರೀಯ ನಾಯಕರು ಪ್ರೆಸಿಡೆಂಟ್ಸ್ ಆಫ್ ದ ವರ್ಲ್ಡ್ ಬಂದಿರೋ ಅದೇ ಜಾಗದಿಂದ ನಾವು ಸ್ಟಾರ್ಟ್ ಮಾಡಿಕೊಂಡು ಈ ಬಾಲಿಯಿಂದ ಒರಿಸ್ಸಾ ಯಾತ್ರೆನೂ ಸ್ಟಾರ್ಟ್ ಮಾಡಿದ್ವಿ. ಈಗ ನಿಮ್ಮದು ಪ್ರೇಮಲೋಕ ಇಂಟರ್ನ್ಯಾಷನಲ್ ಆ್ಯಕ್ಟಿವಿಟೀಸ್ ಏನು ಬಾಲಿಯಲ್ಲಿ ಅಪಾರ್ಟ್ ಫ್ರಮ್ ಆಲ್ ಯುವರ್ ಅಕಾಡೆಮಿಕ್ ಆ್ಯಕ್ಟಿವಿಟೀಸ್? ಪ್ರೇಮಲೋಕ ಇಂಟರ್ನ್ಯಾಷನಲ್ ಏನು ಮಾಡುತ್ತೆ ಅಂತಂದರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಒಟ್ಟುಗೂಡಿಸುತ್ತೆ. ಪ್ರೇಮಲೋಕ ಈಸ್ ಎ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ. Okay. It's a event management company. You shifted from academic world to events also and a kind of business also. It's a kind of a business also, which is most required for this world today. Premaloka internationally, we are doing academic activities also, like we are exchanging professors from one country to other country, teachers training from one country to other country, student exchange program from one country to other country. ಸೊ ಅವ್ರಿಗೆ ಕಲ್ಚರಲ್ ಡಿಫ್ರೆನ್ಸಸ್ ಅರ್ಥ ಆಗಲಿ ಅಂತ ಅದನ್ನು ಮಾಡ್ತಾ ಇದ್ದೀವಿ. ಪ್ರೇಮಲೋಕ ಆಲ್ಸೋ ಡಸ್ ಈವೆಂಟ್ ಮ್ಯಾನೇಜ್ಮೆಂಟ್ಸ್ ಅಂದರೆ ಎಸ್ಪೆಷಲಿ ಈಗ ನಮ್ಮ TCS ಇಲ್ಲಿದೆ ಬೆಂಗಳೂರಿನಲ್ಲಿ. TCS ಸುರೇಶ್ ಅವರ TCS ಕಂಪ್ನಿ ಇದೆಯಲ್ಲ. ಸೊ TCS ಕಂಪ್ನಿಯಿಂದ ಒಂದು DMC ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದ್ದೀವಿ ನಾವೀಗ. ಅಂದರೆ ಪ್ರತಿ ವರ್ಷವೂ ಪ್ರತಿ ವರ್ಷ ಒಂದು 5-6 ಬಾರಿ ಅಥವಾ ಅಟ್ಲೀಸ್ಟ್ 3 times a year ಸುಮಾರು 106 ಜನ ಬಾಲಿಗೆ ಬರ್ತಾರೆ. So this is a DMC, Destination Management Company also. ಸೊ ಈ TCSನ ಒಂದು ಬ್ರ್ಯಾಂಚು ಬಾಲಿನಲ್ಲಿ ಆಗ್ತಾ ಇದೆ. ಸೊ ಈಗಾಗಲೇ ಶುರು ಆಗಿದೆ ಅದು. ಸೊ ವಿ ಆರ್ ಆಲ್ ಚಟುವಟಿಕೆಗಳನ್ನು ಮಾಡಬೇಕಂತ ಮಾಡಿದ್ರಲ್ಲಿ ಅಲ್ಲಿ ಚಟುವಟಿಕೆಗಳೇನೆಂದರೆ ಇದರಲ್ಲಿ ಟೂರಿಂಗ್ ಬೇಸಿಕ್ಲಿ ಅಂದರೆ ಈ ನಮ್ಮ ಇಂಡಿಯಾದಿಂದ ಬರುವಂಥ ಎಲ್ಲ ಟೂರಿಸ್ಟ್ ಪೀಪಲ್ಗೂ ಅವರು ನಮ್ಮ ಒಂದು ಬಾಲಿ ಒಂದು ಚಿಕ್ಕ ದ್ವೀಪ ಅಕ್ಕಪಕ್ಕಗಳು ಒಂದು ಕೆಲವು ದ್ವೀಪಗಳಿದೆ, ಅದಕ್ಕೂ ನಾವು ಅವ್ರನ್ನ ಕರ್ಕೊಂಡು ಹೋಗ್ತೇವೆ. ಪ್ಲಸ್ ದೇ ಫೀಲ್ ದಿ ಕಲ್ಚರಲ್ ಆ್ಯಕ್ಟಿವಿಟೀಸು. ಅದರಲ್ಲಿ ಬಹಳಷ್ಟು ಆ್ಯಕ್ಟಿವಿಟೀಸ್ ಇದೆ. ಫಾರ್ ಎಕ್ಸಾಂಪಲ್ ಎಲ್ಲ ವಯಸ್ಕರಿಗೂ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಇದೆ. ಅಲ್ಲಿ ಬಾಲಿನಲ್ಲಿ ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ ಬೇಕಾದಷ್ಟು ನಡೆಯುತ್ತೆ. ನಿಮಗೆ ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ಇಟ್ ದ ಮಿನಿಟ್ ಯು ಸ್ಟೆಪ್ ಇನ್ ಬಾಲಿ. ಬಹುಶಃ ತಾವು ಫೀಲ್ ಮಾಡಿದ್ದೀರಿ ಆಲ್ರೆಡಿ ಅದನ್ನು. ಅಲ್ಲಿ ಆ ಇಸ್ಲಾಂ ಕಂಟ್ರಿ ಅನ್ನೋ ಭಾವನೆ ಬರೋದಿಲ್ಲ. ಆಮೇಲೆ ಜನರ ನಡವಳಿಕೆ, ಪ್ರಾಮಾಣಿಕತೆ, ಇಟ್ಸ್ ಆಲ್ ಟುಗೆದರ್ ಡಿಫ್ರೆಂಟ್. ಸೊ ಆ ಬಾಲಿದು ಅಷ್ಟು ಪ್ರಾಮಾಣಿಕ ದೇಶ ಆಗಿರಲಿಕ್ಕೆ ಒಂದು ಪ್ರಕೃತಿ, ನೇಚರ್ ಇಸ್ ಬ್ಯೂಟಿಫುಲ್, ಅಲಾಂಗ್ ವಿತ್ ದಟ್ ಮೈಂಡ್ ಸೆಟ್ ಆಫ್ ದ ಪೀಪಲ್ ಹಂಗಿರ್ಲಿಕ್ಕೆ ಕಾರಣ ಏನು? ವಾಟ್ ಇಸ್ ದ ಬೇಸಿಕ್ ಪ್ರಿನ್ಸಿಪಲ್ ಆಫ್ ಬಾಲಿ? ನನಗನ್ಸುತ್ತೆ ಸರ್, ಇದೆಲ್ಲ ನಮ್ಮ ಈ ಹಿಂದಿನ ನಮ್ಮ ಭಾರತದಿಂದನೇ ಹೋಗಿರೋದು. ನಮ್ಮಲ್ಲಿ ಏನು ಹೇಳ್ತೀವಿ ನಾವು, ವಾಟ್ ಯು ಕಾಲ್ ಆಲ್ ದ ಆರಿ ಶೆಡೋರ್ಗಳನ್ನ ಕಂಟ್ರೋಲ್ ಮಾಡಬೇಕು,
ಹಾಗೆ ಮತ್ತು ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಏನು ನಮ್ಮಲ್ಲಿ ಇತ್ತೋ ನಮ್ಮ ವೇದದಲ್ಲಿ ನಮ್ಮ ತತ್ವದಲ್ಲಿ ನಮ್ಮ ಫಿಲಾಸಫಿಯಲ್ಲಿ ಅದನ್ನು ನಾವು ಬಿಟ್ಟಿದ್ದೀವಿ, ಮಾತಾಡ್ತಾ ಇದ್ದೀವಿ ಅಷ್ಟೇ, ಬರೀ ನಾವು ಮಾತಾಡ್ತಾ ಇದ್ದೀವಿ. ಅದನ್ನಲ್ಲಿ ಪಾಲನೆ ಮಾಡೋದು ಅಂದರೆ ನನಗೆ ಏನು ಭಯ ಇಲ್ಲ. ಐ ಗೋ ಒನ್ ಸ್ಟೆಪ್ ಅಹೆಡ್. ಐ ಕ್ಯಾನ್ ಟೆಲ್ ದಟ್ ಐ ಕ್ಯಾನ್ ಕಾಲ್ ದೆಮ್ ಆಸ್ ದಿ ಕಸ್ಟೋಡಿಯನ್ಸ್ ಆಫ್ ಹಿಂದೂಯಿಸಮ್. ಒರಿಜಿನಲ್ ಫಿಲಾಸಫಿ ಏನಿದೆಯೋ ಅದನ್ನು ಇವತ್ತು ಹಿಂದೂ ಮುಂದೆ ಇನ್ನೂ ನನಗನ್ಸರಿ ಇನ್ನೊಂದು 100 ವರ್ಷ ಅದೇನು ಆಗೋದಿಲ್ಲ. ಯಾಕೆಂದರೆ ಆ ಎಂಬೆಡಿಂಗ್ ಪ್ರತಿಯೊಬ್ಬರು DNA ಆಗೋಗಿದೆ. ಬಸವಣ್ಣವರ ಕಾಯಕವೇ ಕೈಲಾಸ, ವರ್ಕ್ ಇಸ್ ವರ್ಷಿಪ್ ಅಂತ ಏನಿರ್ತೀವಿ, ಅಲ್ಲಿ ಸ್ವಲ್ಪ ವರ್ಷಿಪ್ ಇಸ್ ವರ್ಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ಈ ಒಂದು ಬಹಳ ಸರಳ ರೀತಿಯಲ್ಲಿ ನಿಮಗೆಲ್ಲ ಅರ್ಥ ಆಗೋ ಹೇಳಬೇಕು ಅಂತಂದರೆ ಏನಾಗುತ್ತೆ ಅಂದರೆ ಇದೆಲ್ಲ ನೀನು ಮಾಡಲೇಬೇಕು, 3 ಹೊತ್ತು ನೀನು ಪ್ರೇಯರ್ ಮಾಡಲೇಬೇಕು. ಅಮ್ಮ ಒಂದು ಮಗುವಿಗೆ ನಮ್ಮಲ್ಲಿ ಊಟ ಮಾಡಿಸುವಾಗ ನೋಡು ತಿಂದಿಲ್ಲ ಅಂದರೆ ಗುಮ್ಮ ಬರ್ತಾನೆ ಈಗ ನಿನಗೆ ಅಂತ ಹೇಳಿ ಪ್ರೀತಿಯಿಂದ ಭಯಪಡಿಸಿ ಮಗು ಹೇಗೆ ತಿನ್ನಿಸ್ತಾ ಇದ್ಲೋ ಅದೇ ರೀತಿಯಾದಂಥ ಒಂದು ಸಾಂಸ್ಕೃತಿಕ ಭಯ ಮತ್ತು ರಿಲಿಜಿಯಸ್ ಫೀಲಿಂಗ್ನ ಮಕ್ಕಳಲ್ಲಿ ಪೋಷಕರು ತಲೆಮಾರುಗಳನ್ನು ತುಂಬಿಡಿದ್ದಾರೆ. ಅದರಿಂದ ಪ್ರತಿಯೊಬ್ಬರಿಗೂ ಆ ಒಂದು ನೈತಿಕತೆ ಹಕ್ಕು ಹುಟ್ಟಿನಿಂದಲೂ ಹಾಗೇ ಬೆಳ್ಕೊಂಡು ಬಂದು ಇವತ್ತು ಇದೆ ಅದು. ಆ್ಯಂಡ್ ನೌ ಇಂಡೋನೇಷ್ಯಾದ ಬೇಸಿಕ್ ಫಿಲಾಸಫಿ ಬಂದ್ಬಿಟ್ಟು ಪಂಚಶೀಲ ಅಂದರೆ ಪಂಚ ಅಂದರೆ 5, ಶೀಲ ಅಂದರೆ ಪ್ರಿನ್ಸಿಪಲ್ಸ್. ದಿಸ್ ಆರ್ 5. ನಮ್ಮಲ್ಲೇ ಲಿಂಗಾಯತ ಧರ್ಮದಲ್ಲಿ ಸಪ್ತಶೀಲಗಳಿದ್ದಾಗ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಇವು ಸಪ್ತಶೀಲಗಳು ಅಂತ ಕರಿತೀವಿ. ಈ ಬಾಲಿಯ ಪಂಚಶೀಲಗಳು ನೋಡಿ, ಇದನ್ನು ನಾನು ಹೇಳಬೇಕು. ಏಕೆ ಅಂತಂದರೆ ಈ ಬಾಲಿಯ ಪಂಚಶೀಲಗಳು ಇಟ್ ಈಸ್ ಅ ಫೌಂಡೇಶನ್ ಪ್ರಿನ್ಸಿಪಲ್ ಟು ದಿಸ್ ಕಂಟ್ರಿ. ಈಗ ನಾವು ಇಲ್ಲಿ ಸೆಕ್ಯುಲರ್ ಅಂತ ಹೇಳ್ಬಿಡ್ತೀವಿ ನಾವು ಇಲ್ಲಿ. ಅಲ್ಲಿ ಅವರು ಆಸ್ ಯು ಕಾಲ್ ಇಟ್ ಈಸ್ ದೇ ಆರ್ ನಾಟ್ ಎನಿವೇರ್ ಡಿಫೈನ್ಡ್ ಇಟ್ ಆಸ್ ಎ ಮುಸ್ಲಿಂ ಕಂಟ್ರಿ ಅಂತ ಹೇಳಿಲ್ಲ ಅಲ್ಲವರು. ಅಂದರೆ ಪ್ರತಿಯೊಂದು ರಿಲಿಜನ್ ಆಗಮ ಅಂತ ಏನು ಹೇಳ್ತೀವಿ, ಆಗಮ ಅಂತ ಹೇಳ್ತಾರೆ ಇಂಡೋನೇಷ್ಯಾದಲ್ಲಿ, ಪ್ರತಿಯೊಂದು ರಿಲಿಜನ್ಗೆ ಈಕ್ವಲ್ ರೈಟ್ಸ್ ಕೊಟ್ಟಿದ್ದಾರೆ. ಅಂದರೆ ನಾನು ಒಂದು ಧರ್ಮಗಳ ಬಗ್ಗೆ ಸಾಮರಸ್ಯ ನೋಡಬೇಕು ಅಂದರೆ ಅದನ್ನು ನಿಜವಾಗ್ಲೂ ಭಾಳ ಐ ಕ್ಯಾನ್ ಬಿ ವೆರಿ ಪ್ರೌಡ್ ಟು ಸೇ ದಟ್ ಇಂಡೋನೇಷ್ಯಾ ಇಸ್ ಫಾರ್ ದಟ್. ಅದರಲ್ಲಿ ಫಸ್ಟ್ ಪ್ರಿನ್ಸಿಪಲ್ ಪಂಚ ಅಂದರೆ ನಿಮ್ಗೆ ನೀವು ಹೇಳಿದ್ರೆ ಈಗ ತುಂಬ ಚೆನ್ನಾಗಿ ಹೇಳಿದ್ರೆ, ಕಲಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದಿರು ಅಳೆಯಲು ಬೇಡ, ಇದೇ ಅಸಹ್ಯ ಪಡಬೇಡ, ಇದೇ ಅಂತರಂಗದ ಶುದ್ಧಿ, ಇದೇ ಬಹಿರಂಗದ ಶುದ್ಧಿ, ಇದೇ ನಮ್ಮ ಕೂಡ ಸಂಗಮ ಸೇರುವ ಪರಿ, ದೇವನೊಲಿಸುವ ಪರಿ. ಇದನ್ನೇ ಖಂಡಿತವಾಗೂ ನನಗೆ ಅನಿಸುತ್ತೆ. ಇದೆಲ್ಲ ನೀವು ನೋಡಿ, ಇದೆಲ್ಲ ನೀವು ಹೇಳಿದ ಮೇಲೆ ನನಗೆ ಅವಾಗವಾಗ ಅನ್ನಿಸ್ತತ್ತೆ ಇದೇ ಬೇಸ್ ಇರ್ಬೋದಾ ಅದಕ್ಕೆಲ್ಲ ಅಂತ. ಅದಕ್ಕೆ ಇವತ್ತು ಎಸ್ಪೆಷಲಿ ನ್ಯಾಷನಲ್ ಫಿಲಾಸಫಿ ಆಫ್ ಇಂಡೋನೇಷ್ಯಾ ಪಂಚಶೀಲದ ಬಗ್ಗೆ ಕತೋಹಾನಾನ್ ಯ ಮಹಾ ಈಸಾ ಅಂತಾರೆ. ಇದು ನಾನು ಸ್ವಲ್ಪ ಭಾಷಾ ಇಂಡೋನೇಷ್ಯಾ ಹೇಳ್ತೇನೆ. ಕತೋಹಾನಾನ್ ಯ ಮಹಾ ಈಸಾ ಅಂದರೆ ಬಿಲೀಫ್ ಇನ್ ಒನ್ ಅಂಡ್ ಓನ್ಲಿ ಗಾಡ್ ಅಂತ. ಒಂದು ದೇವ್ರನಲ್ಲಿ ನಂಬಿ ಅಂದರೆ ಯಾವ ದೇವರು ಅಂತ ಅವ್ರು ಹೇಳಿಲ್ಲ. ಎನಿ ಒನ್ ಗಾಡ್ ಯು ಬಿಲೀವ್. ಆ್ಯಂಡ್ ವಾಟ್ ಯು ಬಿಲೀವ್, ವಾಟ್ ಯು ಹಿಯರ್, ವಾಟ್ ಯು ಸಿ, ವಾಟ್ ಯು ಲರ್ನ್, ಯು ಫಾಲೋ ಅಂತ ಹೇಳ್ತಾರೆ. ಅದನ್ನು ಮಾಡ್ತಾ ಇದ್ದಾರೆ ಜನ. They believe any one of the gods. And if somebody else is believing somebody else, they don't object. Don't object or don't disturb. Or don't talk bad about them. Because you don't know about their religion. ಅಂದರೆ ನಿನ್ನ ಆಗಮ, ನಿನ್ನ ರಿಲಿಜನ್ ಬಗ್ಗೆ ನಿನಗೆ ಎಷ್ಟು ಮೊತ್ತ ಚೆನ್ನಾಗಿ ಗೊತ್ತೋ ಅದರಿಂದ ನೀನು ಫಾಲೋ ಮಾಡ್ಕೊತಾ ಇದೆಯಾ. ಬಟ್ ಪಕ್ಕದ ಮನೆಯವನು ಆಗಲಿ, ಪಕ್ಕದಲ್ಲಿರೋನಾಗಲಿ ಬೇರೆ ಅದನ್ನು ಮಾಡ್ತಿದ್ರೆ ಅವ್ನು ಮಾಡ್ಕೊಳ್ಳಿ, ಅವ್ರಿಗೇನು ತೊಂದರೆ ಇಲ್ಲ, ಅಭ್ಯಂತರ ಇಲ್ಲ. ಅವ್ನು ನಿನ್ನ ತೊಂದರೆ ಮಾಡ್ತಾ ಇಲ್ವಲ್ಲ, ನೀನೇನಕ್ಕೆ ಒಂದು ತೊಂದರೆ ಮಾಡ್ತೀಯ ಅನ್ನೋ ಒಂದು ಪದ್ಧತಿ ಅವ್ರ ಹತ್ರ ಇದೆ. ಆ್ಯಂಡ್ ದಟ್ ಈಸ್ ವಾಟ್ ಐ ಆಮ್ ಟೆಲಿಂಗ್. ಇವನ್ ಮೈ ಚೈಲ್ಡ್ to the head of the nation will follow it. Okay. That is one thing. Second ಬಂದ್ಬಿಟ್ಟು ಕ ಮನುಷ್ಯಾನ್ ಯಾ ಆದಿಲ್ ದೆನ್ ಬರಡಬ್ ಅಂದರೆ ಜಸ್ಟ್ ಸಿವಿಲೈಸ್ಡ್ ಆ್ಯಂಡ್ ಹ್ಯುಮ್ಯಾನಿಟಿ ಇನ್ ದ ಸೊಸೈಟಿ. ನೋಡಿ ಬಸವಣ್ಣವ್ರು ಹೇಳಿದರು ಇದನ್ನೇ, ಜಸ್ಟ್ ಆ್ಯಂಡ್ ಸಿವಿಲೈಸ್ಡ್ ಹ್ಯುಮ್ಯಾನಿಟಿ ಅಂದರೆ ಯು ಹ್ಯಾವ್ ಟು ಬಿ ಎ ಪ್ರಾಪರ್ ಹ್ಯೂಮನ್ ಫಸ್ಟ್, ದೆನ್ ಎವ್ರಿಥಿಂಗ್ ನೆಕ್ಸ್ಟ್ ಅಂತ. ದಯವೇ ಧರ್ಮದ ಮೂಲವಯ. ಸರ್ ಆ್ಯಪಲ್ ಪರಿವಾರ ಭಾಳ ಚಂದ ಸೊಗಸಾಗಿ ನೀವು ನೋಡೋದನ್ನ ಹೇಗೆ ಇಂಟ್ರಾಕ್ಟ್ ಆಗ್ತಾ ಇದ್ದೀರಾ. ನಾನು ಪಂಚಶೀಲ ಹೇಳೋದನ್ನು ನೀವು ತತ್ವಜ್ಞಾನಿಗಳು ನೀವು ಕರೆಕ್ಟಾಗಿ ಹೇಳ್ತಾ ಇದ್ದೀರಾ. ಆಮೇಲೆ ಇನ್ನೊಂದು ಥರ್ಡ್ ಶೀಲಾ ಈಸ್ ಸತೋಹಾನ್ ಇಂಡೋನೇಷ್ಯಾ ಅಂದರೆ ದ ಯೂನಿಟಿ ಆಫ್ ಇಂಡೋನೇಷ್ಯಾ ಅಂತಾರೆ. ನಮ್ಮ ಬಸವಣ್ಣವರು ಇಡೀ ಪ್ರಪಂಚವನ್ನು ಹೇಳಿಬಿಟ್ರು, ದ ಯೂನಿಟಿ ಆಫ್ ದ ವರ್ಲ್ಡ್. ದಟ್ ಈಸ್ ದ ಥರ್ಡ್ ಪ್ರಿನ್ಸಿಪಲ್ ವಾಟ್ ಈ ಹಸ್ ಸೆಡ್. ಆ್ಯಂಡ್ ದ ಫೋರ್ತ್ ಒನ್ ವಾಟ್ ಇಸ್ ದ ಶೀಲಾ ಈಸ್ ಇವ ನಮ್ಮವ ಎಂದೆನಿಸಯ್ಯ. ಪರ್ಫೆಕ್ಟ್. ಕರ್ಯತಾಕನ್ ರಾಯ ದಿ ಪಿಂಪಿನ್ ಓಲೆ ಇಕ್ಮತ್ ಕಬಚಿಕ್ ಸಾಕನ್ ದಲಂ ಅಂದರೆ ಇನ್ನೇ ಹೇಳ್ತಂದ್ರೆ ಡೆಮೋಕ್ರಸಿ ಶುಡ್ ಬಿ ಗೈಡೆಡ್ ಬೈ ಇನ್ನರ್ ವಿಸ್ಡಮ್ ಅಂತ ಹೇಳ್ತಾರೆ. ಅರಿವೇ ಗುರು. ಡೆಮೋಕ್ರಸಿ ಗೈಡೆಡ್ ಬೈ ದ ಇನ್ನರ್ ವಿಸ್ಡಮ್ ಆ್ಯಂಡ್ ಇದು ಇನ್ ದಿ ಅನಾಮಿಟಿ ಆಫ್ ಅರೈಸಿಂಗ್ ಔಟ್ ಆಫ್ ಡೆಲಿಬ್ರೇಷನ್ ಅಮಾಂಗ್ ದಿ ರೆಪ್ರೆಸೆಂಟೇಟಿವ್ಸ್ ಅಂತಂದರೆ ಇವಾಗ ಏನಾಗತ್ತೆ ಅಂದರೆ ಯಾರು ಅದಕ್ಕೆ ರೆಪ್ರೆಸೆಂಟ್ ಮಾಡ್ತಾರೋ ಅವ್ರು ಏನು ಹೇಳ್ತಾರೋ ನಿಮ್ಮ ರೆಪ್ರೆಸೆಂಟೇಷನ್ ಎಲ್ಲರನ್ನು ಕೂಡಿ ಎಲ್ಲರೂ ಸೇರಿ ಒಟ್ಟಿಗೆ ಸಾಗುವ ಅನ್ನೋ ಒಂದು ಪರಿ. ಅದನ್ನೇ ನಮ್ಮ ಅನುಭವ ಮಟ್ಟದಲ್ಲಿ ಅವರು ಅವತ್ತೇ ಹೇಳಿಬಿಟ್ಟಿದ್ರು. ಆಮೇಲೆ ಕಡೆಯದಾಗಿ ಹೇಳ್ತಾರೆ ಕ ಆದಿಲಾನ್ ಸೋಷಿಯಲ್ ಬಾಗಿ
ಸುಲೂರು ರಾಕ್ಯತ್ ಇಂಡೋನೇಷ್ಯಾ ಅಂದರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ದ 4th ಪ್ಯಾರಾಗ್ರಾಫ್ ಆಫ್ ಕಾನ್ಸ್ಟಿಟ್ಯೂಷನ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದಿದೆ. ದಿಸ್ ಎ ಲೀಗಲ್ ಫಾರ್ಮುಲೇಷನ್, ಪಂಚಶೀಲ ಅನ್ನೋದು ಇದು. ಇಟ್ ಈಸ್ ದ ಪ್ರಿಯಂಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡೋನೇಷ್ಯಾ. ಇದ್ರ ಹೇಳ್ತಾರೆ ಅದಿಲಾನ್ ಸೋಷಿಯಲ್ ಬಾಗಿ ರಾಕ್ಯತ್ ಸುಲೂರು ಇಂಡೋನೇಷ್ಯಾ ಅಂದರೆ ಸೋಷಿಯಲ್ ಜಸ್ಟಿಸ್ ಫಾರ್ ಆಲ್ ದ ಪೀಪಲ್. ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು. ನೋಡಿದ್ರ ಈಗ ನೀವು ಈ ಪ್ರಶ್ನೆ ನಾನು ಮತ್ತೆ ನಿಮಗೆ ಪ್ರಶ್ನೆ ಕೇಳಬೇಕಾಗತ್ತೆ. ಇವೆಲ್ಲವೂ ಬಸವಣ್ಣನವರು 12ನೇ ಶತಮಾನದಲ್ಲಿ. ಸೊ ಇದು ಬಿಡಿ, ಇದೆಲ್ಲ ಈ ನಡುವೆ ಒಂದು 4,000-5,000 ವರ್ಷಗಳಿಂದ ಈಗ ಬಂದಿರೋದು. ಇಫ್ ಯು ಸಿ ಕಾನ್ಸ್ಟಿಟ್ಯೂಷನ್ ಆಲ್ಸೋ ಒಂದು 75-80 ವರ್ಷದಿಂದ ಬಂದಿರೋದೇ ಹೊರತು. ಹೌ ಕಮ್ ದಿಸ್ ಗ್ರೇಟ್ ಮ್ಯಾನ್ ನೋ ಆಲ್ ದೀಸ್ ಥಿಂಗ್ಸ್ ಇನ್ 12th century? ಸೊ ಅದನ್ನೇ ನನ್ನ ಮನಸ್ಸಿನಲ್ಲಿ ಭಾಳ ಯೋಚನೆ ಮಾಡ್ತೇನೆ. ಈಗ ನಿಮ್ಮಂಥ ಜ್ಞಾನಿಗಳು ಇದಕ್ಕೆ ಉತ್ತರ ಕೊಡ್ಬೋದು. ಸೊ ಈ ಬಸವಣ್ಣವರು ಬಸವ ಕಲ್ಯಾಣದಲ್ಲಿ ಏನು ಮಾಡಿದ್ರು, ಅವರ ಪ್ರಿನ್ಸಿಪಲ್ಸ್ ಏನೇ ಇತ್ತು, ಇದು ಐ ಕ್ಯಾನ್ ಕಾಲ್ ದಟ್ ಬಸವ ಕಲ್ಯಾಣ ಆಸ್ ದಿ ಮದರ್ ಆಫ್ ಆಲ್ ದ ಕಾನ್ಸ್ಟಿಟ್ಯೂಷನ್ಸ್ ಅಂತ ಹೇಳ್ಬಿಡ್ತೀನಿ ಬೇಕಾದ್ರೆ. ಆಲ್ ದ ಕಾನ್ಸ್ಟಿಟ್ಯೂಷನ್ ಇನ್ ದ ವರ್ಲ್ಡ್, ಫಸ್ಟ್ ಪಾರ್ಲಿಮೆಂಟ್, ಮದರ್ ಆಫ್ ಆಲ್ ದಿ ಕಾನ್ಸ್ಟಿಟ್ಯೂಷನ್ಸ್. ನಮ್ಮಲ್ಲಿ ಏನೋ ಹೇಳ್ತೇವೆ, ಗ್ರೇಟ್ ಬ್ರಿಟನ್ ಇಸ್ ದ ಮದರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ಗ್ರೇಟ್ ಬ್ರಿಟನ್ ಯಾವಾಗ ಬಂತು? 14th century. It has happened in 12th century. Yeah. ಸೊ ಆದ್ದರಿಂದ ನಾವು ಚಿಂತಕರಾಗಿ, ಬಿಕಾಸ್ ವಿ ಆರ್ ಆಲ್ ಸೋಷಿಯಲ್ ಸೈಂಟಿಸ್ಟ್, ಐ ಆಮ್ ಎ ಸೋಷಿಯಲ್ ಸೈಂಟಿಸ್ಟ್, ಯು ಆರ್ ಎ ಸೋಷಿಯಲ್ ಸೈಂಟಿಸ್ಟ್, ವಿ ಆರ್ ಆಲ್ ಚಿಂತಕರು. ನಾವು ಇದನ್ನು ಮುಂದಿನ ಪೀಳಿಗೆಗಳಿಗೆ ವಿಸ್ತರಿಸಿ ಹೇಳಬೇಕು. ಇಂದಿನ ಮಕ್ಕಳಲ್ಲಿ ಏನಾಗಿದೆ ಅಂತಂದ್ರೆ, we have divided them. We have divided ourselves clearly in the religion. ಇರುವುದನ್ನು ಬಿಟ್ಟು ಬೇರೆ ಯಾವುದೊಳಗಿನ ಪಾಶ್ಚಾತ್ಯಕರಣ ಕಡೆ ಬಹಳ ದುಡಿದಿವೆ. ಪಾಶ್ಚಾತ್ಯದಲ್ಲಿ ಏನಾಗಿದೆ, ನಮ್ಮ ಭಾರತೀಯದ ಸಂಸ್ಕೃತೀಕರಣ, ಭಾರತದ ತತ್ವಗಳು, ಅನ್ಯಾಯಗಳನ್ನೆಲ್ಲ ಅವರು ಕ್ರಿಟಿಕಲ್ ಥಿಂಕಿಂಗ್ ಸ್ಕಿಲ್ಸ್ ನಾನು ಮುಂಚೆ ಹೇಳಿದಾಗೆ ಅದನ್ನು ಅಡಾಪ್ಟ್ ಮಾಡ್ಕೊತಾ ಇದ್ದಾರೆ. ಅಂದರೆ ಅವ್ರಿಗೆ ಬೇಕಾಗಿದೆ. Healthy criticism is adapted. Constructive criticism is very welcomed by the youngsters in the world today. Fortunately, I don't know why our Indian youngsters are not looking into it. Because we have poisoned their mind in the name of religion. That's the problem. We have divided them in the name of religion. ಸೊ ಅಲ್ಲೇನಾಯ್ತು, ನಾನು ನಿಮ್ಮ ಬಾಲಿಯಲ್ಲಿ ಜರ್ನಿ ಮಾಡ್ತಾ ಇರಬೇಕಾದಾಗ ಗೈಡಿಗೆ ಕೇಳಿದೆ, ಅವು ಯಾರು ಕೇಳ್ತಾ ಇದ್ರಿ ಇಲ್ಲಿ ಹಿಂದೂ ಮುಸ್ಲಿಂ ಕ್ಲಾಶಸ್ ಆಗಲ್ಲೇನೋ ಅಂತ. ನಮ್ಗೆ ಅಷ್ಟು ಪುರ್ಸೊತ್ತಿಲ್ಲ ಅಂತ ಹೇಳಿದ್ರು. ವಿ ಹ್ಯಾವ್ ನೋ ಟೈಮ್ ಟು ಫೈಟ್ ಬಿಟ್ವೀನ್ ಹಿಂದೂ ಆ್ಯಂಡ್ ಮುಸ್ಲಿಂ ಆ್ಯಂಡ್ ವಿ ಸಪೋರ್ಟ್ ದೆಮ್, ದೇ ಸಪೋರ್ಟ್ ಅಸ್ ಅಂತ ಹೇಳಿದರು. ಸೊ ಅಲ್ಲಿ ಆನೆಸ್ಟಿ ಅಷ್ಟು ಪ್ರಮಾಣದಲ್ಲಿ ಫೋರ್ಸ್ ಇರಲಿಕ್ಕೆ ಏನು ಪಂಚಶೀಲಗಳು ಅದಾವಲ್ಲ ಅವನ್ನವ್ರು ಪಾಲಿಸ್ತಾರೆ. ಇಟ್ಸ್ ಒನ್ ಪಾಯಿಂಟ್. Why Bali is a very attractive island comparatively any other islands in the world? Because Bali is very attractive is just because of the people and the culture of Bali. So if the culture, ಜನಗಳು ಬಾಲಿಗೆ ಬರೋದೇ ಅವ್ರನ್ನ ಸಂಸ್ಕೃತಿ ಕಲ್ಚರ್ ನೋಡೋದಕ್ಕೆ. If you come to Bali and you see any Balinese, everybody face you can identify that they have a sort of contentment. ತೃಪ್ತಿಯಾಗಿದ್ದಾರೆ, ಸಂತೃಪ್ತವಾಗಿದ್ದಾರೆ. ಅಂದರೆ ಈ ಪಂಚಶೀಲಗಳು ದುರಾಸೆ ಇಲ್ಲ, ಆಸೆ ಇಲ್ಲ, ಎರಡು ಆಸೆ ಅನ್ನೋದು ಈ ಕಂಟೆಂಟ್ಮೆಂಟ್ ಕಂಪ್ಲೀಟ್ ಆಗಿದೆ. ದುರಾಸೆ ಯಾರಿಗೂ ಇಲ್ಲವೇ ಇಲ್ಲ. 99 ಜನಗಳಿಗೆ ಇಲ್ಲ. ಅದ್ರಲ್ಲಿ ಯಾರೋ ಒಂದಿಬ್ಬರು ಅದೇ ನಮ್ಮಂಥವ್ರು ಯಾರೋ ಹೋಗಿರೋ ಇರಬೇಕು, ನಮ್ಮಂಥವ್ರಿಗೆ ಇರಬೇಕು, ನಮ್ಮವ್ರು ಯಾರೋ ಮಾಡಬೇಕೇ ಹೊರತು ಅಲ್ಲಿನವ್ರು ಒರಿಜಿನಲ್ಸ್ ಯಾರು ಮಾಡೋದಿಲ್ಲ. 2 ಇನ್ಸಿಡೆಂಟ್ ನಡೀತಲ್ಲ ಅಲ್ಲಿ. ಹೌದು. ಒಂದು, ನಮ್ಮ ಜೊತೆಗೆ ಬಂದವರು ರೂಮಿನ ತುಂಬ ಲಕ್ಷಗಟ್ಟಲೆ ದುಡ್ಡನ್ನು ಬಿಟ್ಟು ಹೋಗಿದ್ರು. ಅವ್ರು ತುಂಬ ವರಿ ಮಾಡ್ಕೊಂಡ್ಬಿಟ್ರು, ನಾ ರೂಮ್ನಲ್ಲಿ ಬಿಟ್ಟು ಬಂದಿನಿ ಹೋಗುತ್ತೆ ಅಂತ. ಬರೋದ್ರೊಳಗೆ ಆ ದುಡ್ಡನ್ನೆಲ್ಲ ಹೊಂದಿಸಿ ಆ ರೂಮ್ ಕ್ಲೀನ್ ಮಾಡೋನು ಅದನ್ನ ತಲೆದಿನ ಕೆಳಗಿಟ್ಟು ನಿಮ್ಮ ಹಣ ಇದೆ ಅಂತ ಕೊಟ್ಟ. ದಟ್ ಈಸ್ ಒನ್ ಆಫ್ ದ ಇನ್ಸಿಡೆಂಟ್ಸ್ ವಾಟ್ ವಿ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಮೈ ಪರ್ಸ್ನಲ್ ಇನ್ಸಿಡೆಂಟ್ ವಿತ್ ಪ್ರೊಫೆಸರ್ ಹಿಯರ್ ಈಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಇಷ್ಟೆಲ್ಲ ನಾವು ಮಾತಾಡಿದ್ವಿ, ಭಾಷಣ ಮುಗಿಸ್ಕೊಂಡು ಸಾರ್ ನನಗೊಂದು ಪೆನ್ ಕೊಟ್ಟರು, ಏನೋ ಪಾಯಿಂಟ್ಸ್ ನೋಟ್ ಮಾಡಬೇಕು ಸ್ವಾಮಿಗಳು ಮಾತಾಡ್ತಾ ಇರ್ಬೇಕಾದಂತ. ಆ ಪೆನ್ನನ್ನು ಆಕ್ಸಿಡೆಂಟಾಗಿ ನಾನು ಎಲ್ಲ ಡ್ರಾಪ್ ಮಾಡಿದ್ದೆ. ಪಾಪ ಅವ್ರಿಗೆ ಯಾವುದೋ ಒಂದು ಗಿಫ್ಟ್ ಆ ಪೆನ್. ಇಟ್ಸ್ ವೆರಿ ರಿಮಾರ್ಕಬಲ್. ಇಟ್ ಹ್ಯಾಸ್ ಗಾಟ್ ಸಮ್ ವೆರಿ ಇಂಪಾರ್ಟೆಂಟ್ ಅಟ್ಯಾಚ್ಮೆಂಟ್ ಟು ದಟ್ ಪೆನ್ ಫಾರ್ ಸೋ ಮೆನಿ ರೀಸನ್ಸ್. ಆ ಪೆನ್ನು ಕಳೆದೋಯ್ತು. ನೀವು ಹೋದ ರಾತ್ರಿ 12 ಗಂಟೆಗೆ ಮಾತಾಡ್ತಿದ್ವಿ, ಹುಡುಕ್ತಾ ಇದ್ವಿ, ಸಿಕ್ಕಿಲ್ಲ. ಎಲ್ಲ ಕಡೆ ಸಿಕ್ಕಿಲ್ಲ. ನನ್ನ ಮನಸ್ಸಿಗೆ ತುಂಬ ಏನಪ್ಪ ಇಷ್ಟೆಲ್ಲ ನಾವು ಬಾಲಿ ಬಗ್ಗೆ ಮಾತಾಡಿ ಅವ್ರಿಗೆ ಅದು ಈ ಇನ್ಸಿಡೆಂಟ್ ಆಯ್ತಲ್ಲ ಅಂತ. ನೋಡಿ ಎಷ್ಟು ಅದೃಷ್ಟ. ಆಮೇಲೆ ಆ 2 ದಿನ ಆದಮೇಲೆ ಆ ಪೆನ್ನು ಕೊಟ್ಟು ಪ್ರಾಯಶ್ಚಿತ್ತ ಪೂಜೆ ಮಾಡ್ಕೊಂಡ್ರು ಅವರು. ಯಾಕೆ ಪ್ರಾಯಶ್ಚಿತ್ತ ಪಡಬೇಕು? ನಾವು ಬಿಟ್ಟಿದ್ವಿ, ಕಳೆದಿತ್ತು. ಪರರ ಸೊತ್ತು ನಾನು ಮುಟ್ಟಿದ್ದೆ ಅಂತ. ನನ್ನದಲ್ಲ, ಆ ಪರರ ಸೊತ್ತು ನನ್ನ ಹತ್ರ 2 ದಿನ ಇದ್ಬಿಡ್ತಲ್ಲ, ಅದಕ್ಕೆ ನನ್ನ ಕರ್ಮ ಬಂದ್ಬಿಡ್ತು. ಸೀರಿಯಸ್ ಇದಾರ.
ಇಟ್ಸ್ ನಾಟ್ ಜೋಕ್ ಸರ್ ಪ್ರೊಫೆಸರ್ ಅವರೇ, ದಿಸ್ ಇಸ್ ದಿ ಬಾಲಿ ಸಿಸ್ಟಮ್. ಎಲ್ಲಿ ಸಿಕ್ತಂತ ಅವ್ರಿಗೆ ಅದು ಅಲ್ಲೇ ಆ ಪೆನ್ ಏನಾಗಿತ್ತು, ವೇದಿಕೆ ಕಸ ಗುಡಿಸುವಾಗ ಆ ಕಾರ್ಪೆಟ್ ಒಂದು ಹಾಕಿದ್ರು, ಕಾರ್ಪೆಟ್ ಕೆಳಗಡೆ ಹೋಗಿತ್ತು ಆ ಪೆನ್ನು. ಆ ಕಾರ್ಪೆಟ್ ಕ್ಲೀನ್ ಮಾಡೋ ಅಂತ ತಂದುಬಿಟ್ಟು ಯಾರೋ ಒಂದು ಹುಡುಗಿ ಕೊಟ್ಟಿದ್ದ ಆ ಪೆನ್ನನ್ನು. ಆ ಹೆಣ್ಮಗು ತೊಗೊಂಡು ಹೋಗ್ಬಿಟ್ಟು ನಂದಲ್ಲ ಈ ಪೆನ್ನು ಅಂದ್ಬಿಟ್ಟು ಹೋಟ್ಲ್ ಅವ್ರು ಕೊಟ್ಟಿದ್ರು. ಹೋಟ್ಲ್ ಅವ್ರು ಬಿಟ್ಟು ಎಲ್ಲ ಮನೆ ಯಾರೋ ಕೇಳ್ತಾ ಇದ್ರು ಅಂತ, ಶಾಸ್ತ್ರಿಗಳು ಕೊಡಿ ಕೇಳಿ ಮಾಡಿ ಅಂತ ಕಾರ್ಯಕ್ರಮ ಆಯೋಜಕರು ನಮ್ಮ ಪ್ರೇಮಲೋಕ ನಮ್ಮ ಮ್ಯಾನೇಜರ್ ಇದ್ರು, ಅವ್ರಿಗೆ ಫೋನ್ ಮಾಡಿಬಿಟ್ಟು ಈ ಪೆನ್ನೊಂದು ಸಿಕ್ಕಿದೆ ನೋಡಿ ಯಾರೋ ಮೊನ್ನೆ ಹೇಳ್ತಾ ಇದ್ರಂತೆ ಅಂತ. ಕಡೆಗೆ ಆ ಪೆನ್ನನ್ನು ಯಾರು ತೊಗೊಂಡಿದ್ರು ಆ ಹುಡುಗಿನೇ ಬಂದು ನಮ್ಮ ಆಫೀಸ್ ಹತ್ರ ಕೊಟ್ಟು ಆಮೇಲೆ ನಮಗೆ ಅದಕ್ಕೆ ಒಂದು ಪೂಜೆಯನ್ನು ಮಾಡಿಕೊಂಡು 2 ದಿನ ಕೊಟ್ಟಿದ್ದಾರೆ. ಇದು ನಿಜವಾದ ಮಾತಿದು. ಅಂದ್ರೆ ಆಮೇಲೆ ಅಲ್ಲೂ ಅಷ್ಟೇ, ಎಲ್ಲರ ಅಕಸ್ಮಾತ್ ಬೀದಿಯಲ್ಲಿ ಹೋಗ್ಬೇಕಾದ್ರೂ ದಾರಿನಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು ಅಂದರೆ, ಯಾವ್ದಾರು ಒಂದು ಸ್ಪಾಟ್ನಲ್ಲಿ ಆಕ್ಸಿಡೆಂಟ್ ಆಯಿತು ಅಂದರೆ, ಅದೇ ಸ್ಪಾಟಲ್ಲಿ ಏನೋ ಒಂದು ತಪ್ಪು ಮಾಡಿದ್ದೀನಿ ನಾನು ಪುಣ್ಯಕ್ಷೇತ್ರ ಆ ಸ್ಥಳದಲ್ಲಿ ಅಂತ, ಅದೇ ಸ್ಥಳದಲ್ಲಿ ಅವ್ರು ಗಾಯ ವಾಸಿಯಾಗಿ ಅವ್ರ ಅಕಸ್ಮಾತ್ ಕಾಲು ಮುರಿದಿದ್ಯೋ, ಕಾಲು ಫ್ರ್ಯಾಕ್ಚರ್ ಆಗಿದೆಯೋ, ಎಂಥದ್ದವ್ರು ಆಗಿದ್ದೆ ಕಡೆಗೆ ಅವ್ರ ಮನೆಯವರು ಅವರೆಲ್ಲ ಬಂದು ಕೂತ್ಕೊಂಡು ಆ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಪೂಜೆ ಮಾಡ್ತಾರೆ. ಅದು ಇವತ್ತಿಗೂ ವಾಡಿಕೆಯಲ್ಲಿ ಇದೆ.